ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಜೀವನದಲ್ಲಿ ಬಳಸುವಂತಹ ಎಲ್ಲ ಸಂಪನ್ಮೂಲಗಳು ಅಥವಾ ವಸ್ತುಗಳು ಅಥವಾ ಇನ್ನಿತರ ನಮಗೆ ಸಹಾಯವಾಗುವಂತಹ ಎಲ್ಲ ವ್ಯವಹಾರ ಅಥವಾ ಉದ್ಯೋಗ ಈ ಎಲ್ಲಗಳಲ್ಲಿ ಬಳಸುವಂತಹ ಒಂದು ಮೂಲ ಆಧಾರವೇ ಒಂದು ಲೆಕ್ಕಾಚಾರ. ಈ ಲೆಕ್ಕಾಚಾರದಲ್ಲಿ ಬರುವಂತಹ ಒಂದು ಪ್ರಥಮ ಹಂತ ಕಳೆಯುವುದು, ಕೂಡಿಸುವುದು, ಗುಣಾಕಾರ, ಭಾಗಾಕಾರ ಇವು ನಮ್ಮ ಗಣಿತದ ಮೂಲ ಕ್ರಿಯೆಗಳಾಗಿದ್ದು ಇವುಗಳೊಂದಿಗೆ ಬಳಸುವಂತಹ ಒಂದು ಭಾಗವೇ ನಮ್ಮ ವ್ಯವಹಾರದ ಅಧ್ಯಯನ. ಈ ವ್ಯವಹಾರದ ಅಧ್ಯಯನದಲ್ಲಿ ಬರುವಂತಹ ಮೂಲ ಹಂತ ಅದರಲ್ಲಿ ಪ್ರಮುಖವಾಗಿ ಒಂದು ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್, ಮತ್ತು ಇನ್ನೊಂದು ಚಕ್ರ ಬಡ್ಡಿ ಅಥವಾ ಕಂಪೌಂಡ್ ಇಂಟ್ರೆಸ್ಟ್. ಸರಳ ಬಡ್ಡಿ ಅಂತ ಹೇಳಿದ ಕೂಡಲೇ ನಮಗೆ ಬರುವಂತಹ ಮೂಲ ಆಧಾರನೆ ಒಂದು ಉದ್ಯೋಗ ಅಥವಾ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಅಥವಾ ಇನ್ನಿತರ ಲೇವಾದೇವಿಗಾರರಿಂದ ಪಡೆಯುವಂತಹ ಕೆಲವೊಂದಿಷ್ಟ ಹಣದ ವ್ಯವಸ್ಥೆ. ಹಾಗಾದರೆ ಸರಳ ಬಡ್ಡಿ ಹಾಗೂ ಚಕ್ರ ಬಡ್ಡಿ ಇವುಗಳಲ್ಲಿ ಬರುವಂತಹ ಮೊದಲ ಭಾಗ ಸರಳ ಬಡ್ಡಿ ಅಂದ್ರೆ ಏನ ಅಥವಾ ಚಕ್ರ ಬಡ್ಡಿ ಅಂದ್ರೆ ಏನ ಅಥವಾ ಸರಳ ಬಡ್ಡಿಯಲ್ಲಿ ಬರುವಂತಹ ಮತ್ತು ಚಕ್ರ ಬಡ್ಡಿಗೆ ಇರುವಂತಹ ಒಂದು ವ್ಯತ್ಯಾಸ ಏನ, ಇವುಗಳನ್ನ ಅರ್ಥ ಮಾಡಿಕೊಂಡು ನಾವು ದಿನನಿತ್ಯದ ಕೆಲವೊಂದಿಷ್ಟು ವ್ಯವಹಾರದಲ್ಲಿ ಬಳಸುವಂತಹ ಮೂಲ ಕ್ರಿಯೆಗಳು ಅದರೊಂದಿಗೆ ನಮ್ಮ ಗವರ್ನಮೆಂಟ್ ಜಾಬ್ಗಳಿಗೆ ಅಥವಾ ಗವರ್ನಮೆಂಟ್ ಹುದ್ದೆಗಳಿಗೆ ಬರುವಂತಹ ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳು ಅಥವಾ ಪರೀಕ್ಷೆಗಳು, ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಲು ಬರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರನ ನಾವು ಟಿಕ್ ಮಾಡಿ ಮುಂದಕ್ಕೆ ಹೋಗುವಂತಹ ಭಾಗ ಅಲ್ಲಿ ಕೂಡ ನೋಡ್ತೀವಿ. ಅದಕ್ಕಾಗಿ ನಾವು ಜೀವನದಲ್ಲಿ ಬರುವಂತಹ ಕೆಲವೊಂದಿಷ್ಟ ವ್ಯವಹಾರದ ಅಧ್ಯಯನವನ್ನ ಕೂಡ ಈ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ನಾವು ಬರೆಯುವಂತಹ ಗೌರ್ಮೆಂಟ್ ಜಾಬ್ ಎಕ್ಸಾಮ್ಸ್ ಎಲ್ಲಗಳಲ್ಲಿಯೂ ಬರುವಂತಹ ಮೂಲ ಭಾಗ. ಆದ್ದರಿಂದ ಇವತ್ತು ಸರಳ ಬಡ್ಡಿ ಇದರ ಬಗ್ಗೆ ಮತ್ತು ಸರಳ ಬಡ್ಡಿ ಅಂದರೆ ಏನು, ನಾವು ಯಾವುದಕ್ಕೆ ಸರಳ ಬಡ್ಡಿ ಅಂತ ಕರಿತೀವಿ, ಅದೇ ರೀತಿ ಈ ಸರಳ ಬಡ್ಡಿ ಅನ್ನುವಂಥ ವ್ಯವಹಾರ ಎಲ್ಲಿ ನಾವು ಯೂಸ್ ಮಾಡ್ತೀವಿ ಅಥವಾ ಎಲ್ಲಿ ನಾವು ಇದರ ಉಪಯೋಗವನ್ನ ಮಾಡುತ್ತೇವೆ, ಇವೆಲ್ಲವನ್ನು ನೋಡಿದಾಗ ಮೂಲತಃವಾಗಿ ಸರಳ ಬಡ್ಡಿ ಎಂದರೇನು ಅಥವಾ ಸಿಂಪಲ್ ಇಂಟ್ರೆಸ್ಟ್. ಸರಳ ಬಡ್ಡಿ ಅಂತ ತಕ್ಷಣ ನಾವು ಇಲ್ಲಿ ಕರೆಯೋದು ಒಂದು ವ್ಯವಹಾರ ತಗೊಳ್ಳಿ ಅಥವಾ ಒಂದು ಉದ್ಯೋಗ ಅಥವಾ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಅಥವಾ ಕೆಲವೊಂದಿಷ್ಟು ಲೇವಾದೇವಿಗಾರರ ವ್ಯವಸ್ಥೆ, ಅಂದ್ರೆ ಅತಿ ಹೆಚ್ಚು ಹಳ್ಳಿಗಳಲ್ಲಿ ಉಪಯೋಗ ಮಾಡುವಂತಹ ಈ ಒಂದು ಹಣದ ಒಂದು ವ್ಯವಹಾರ. ಹಾಗಾದರೆ ಫಾರ್ ಎಕ್ಸಾಂಪಲ್ ಎ ಅನ್ನುವಂತಹ ಒಬ್ಬ ವ್ಯಕ್ತಿ ಬಿ ಇಂದ ಇವನಿಗೆ ಏನಾದರೂ ಒಂದು ವ್ಯವಹಾರ ಮಾಡಲಿಕ್ಕೆ ಹಣದ ಅವಶ್ಯಕತೆ ಇದೆ. ಫಾರ್ ಸಪೋಸ್ 10,000 ರೂಪಾಯಿ ಇವನಿಗೆ ಹಣದ ವ್ಯವಸ್ಥೆ ಒಂದು 10,000 ರೂಪಾಯಿ ಇವನಿಗೆ ಹಣದ ಅವಶ್ಯಕತೆ ಇದೆ. ಆದ್ದರಿಂದ ಇವನೇನ್ ಮಾಡುತ್ತಾನೆ, ಇವನು ಬಿ ಅನ್ನುವಂತಹ ವ್ಯಕ್ತಿಯಿಂದ ಕೆಲವೊಂದಿಷ್ಟು ಕಾಲಾವಧಿಯವರೆಗೆ ಹಣವನ್ನು ಬಡ್ಡಿಯ ಮೇಲೆ ಅಥವಾ ಇಂಟ್ರೆಸ್ಟ್ ಮೇಲೆ ಪಡೆದುಕೊಳ್ಳುತ್ತಾನೆ. ಓಕೆ, ಇಲ್ಲಿ ನಾವು ನೋಡುವಂತ ಭಾಗ ಒಂದು ಹಣ ಅಂದ ತಕ್ಷಣ ಇವನು ಹೂಡಿಕೆ ಮಾಡಲು ಬಳಸುತ್ತಿರುವಂತಹ ಒಂದು ಹಣ, ಅದಕ್ಕಾಗಿ ಇದನ್ನು ನಾವು ಕರೆಯುವಂತ ಭಾಗ ಅಸಲು ಅಥವಾ ಪ್ರಿನ್ಸಿಪಲ್ ಅಮೌಂಟ್. ಅದರೊಂದಿಗೆ ಇಲ್ಲಿ ಯಾವ ವ್ಯಕ್ತಿಯಿಂದ ಪಡೆದುಕೊಳ್ಳುತ್ತಿದ್ದಾನೆ, ಬಿ ವ್ಯಕ್ತಿಯಿಂದ ಪಡೆದುಕೊಳ್ಳುತ್ತಿರುವಂತಹ ಒಂದು ಹಣ, ಅದಕ್ಕಾಗಿ ಬಿ ಇವನು ಎ ವ್ಯಕ್ತಿಗೆ ಕೊಟ್ಟಾಗ ಅವನಿಂದ ಪಡೆಯುತ್ತಿರುವಂತಹ ಮರಳಿ ಹಣ, ಅದಕ್ಕೆ ಪಡೆಯುವಂತಹ ಎಕ್ಸ್ಟ್ರಾ ಅಮೌಂಟ್, ಅದನ್ನೇ ನಾವು ಲೆಕ್ಕ ಹಾಕ್ಲಿಕ್ಕೆ ಬಳಸುವಂತಹ ಒಂದು ಭಾಗನೇ ಬಡ್ಡಿ ದರ. ಓಕೆ, ಇದು ಏನಪ್ಪಾ ಅಂದ್ರ ಮೂಲತಃವಾಗಿ ಒಂದು ವರ್ಷಕ್ಕೆ ಅಥವಾ ಒಂದ್ ತಿಂಗಳಿಗೆ ಅಥವಾ ದಿನಗಳಿಗೆ ಲೆಕ್ಕಾಚಾರ ಹಾಕಿ ನಾವು ಪಡೆದಿರುವಂತಹ ಅಸಲು ಅಮೌಂಟ್ಗೆ ಅಥವಾ ಅಸಲು ಬೆಲೆಗೆ ನಾವು ಅವನಿಗೆ ಮರಳಿ ಕೊಡುವಾಗ ಅಸಲು ಪ್ಲಸ್ ಇಂಟ್ರೆಸ್ಟ್, ಓಕೆ, ಇದರ ಮೂಲಕನೇ ನೀಡುತ್ತಿರುವಂತಹ ಒಂದು ಹಣ. 10,000 ರೂಪಾಯಿ ಇವನಿಗೆ ಹಣದ ಅವಶ್ಯಕತೆ ಇದೆ. ಆದ್ದರಿಂದ ಇವನೇನ್ ಮಾಡುತ್ತಾನೆ, ಇವನು ಬಿ ಅನ್ನುವಂತಹ ವ್ಯಕ್ತಿಯಿಂದ ಕೆಲವೊಂದಿಷ್ಟು ಕಾಲಾವಧಿಯವರೆಗೆ ಹಣವನ್ನು ಬಡ್ಡಿಯ ಮೇಲೆ ಅಥವಾ ಇಂಟ್ರೆಸ್ಟ್ ಮೇಲೆ ಪಡೆದುಕೊಳ್ಳುತ್ತಾನೆ. ಓಕೆ, ಇಲ್ಲಿ ನಾವು ನೋಡುವಂತ ಭಾಗ ಒಂದು ಹಣ ಅಂದ ತಕ್ಷಣ ಇವನು ಹೂಡಿಕೆ ಮಾಡಲು ಬಳಸುತ್ತಿರುವಂತಹ ಒಂದು ಹಣ,
ಅದಕ್ಕಾಗಿ ಇದನ್ನು ನಾವು ಕರೆಯುವಂತ ಭಾಗ ಅಸಲು ಅಥವಾ ಪ್ರಿನ್ಸಿಪಲ್ ಅಮೌಂಟ್. ಅದರೊಂದಿಗೆ ಇಲ್ಲಿ ಯಾವ ವ್ಯಕ್ತಿಯಿಂದ ಪಡೆದುಕೊಳ್ಳುತ್ತಿದ್ದಾನೆ, ಬಿ ವ್ಯಕ್ತಿಯಿಂದ ಪಡೆದುಕೊಳ್ಳುತ್ತಿರುವಂತಹ ಒಂದು ಹಣ. ಅದಕ್ಕಾಗಿ ಬಿ ಇವನು ಎ ವ್ಯಕ್ತಿಗೆ ಕೊಟ್ಟಾಗ ಅವನಿಂದ ಪಡೆಯುತ್ತಿರುವಂತಹ ಮರಳಿ ಹಣ, ಅದಕ್ಕೆ ಪಡೆಯುವಂತಹ ಎಕ್ಸ್ಟ್ರಾ ಅಮೌಂಟ್, ಅದನ್ನೇ ನಾವು ಲೆಕ್ಕ ಹಾಕ್ಲಿಕ್ಕೆ ಬಳಸುವಂತಹ ಒಂದು ಭಾಗನೇ ಬಡ್ಡಿ ದರ. ಓಕೆ, ಇದು ಏನಪ್ಪಾ ಅಂದ್ರ ಮೂಲತಃವಾಗಿ ಒಂದು ವರ್ಷಕ್ಕೆ ಅಥವಾ ಒಂದ್ ತಿಂಗಳಿಗೆ ಅಥವಾ ದಿನಗಳಿಗೆ ಲೆಕ್ಕಾಚಾರ ಹಾಕಿ ನಾವು ಪಡೆದಿರುವಂತಹ ಅಸಲು ಅಮೌಂಟ್ಗೆ ಅಥವಾ ಅಸಲು ಬೆಲೆಗೆ ನಾವು ಅವನಿಗೆ ಮರಳಿ ಕೊಡುವಾಗ ಅಸಲು ಪ್ಲಸ್ ಇಂಟ್ರೆಸ್ಟ್, ಓಕೆ, ಇದರ ಮೂಲಕನೇ ನೀಡುತ್ತಿರುವಂತಹ ಒಂದು ಹಣ. ಹಾಗಾದರೆ ಇಲ್ಲಿ ಬರುವಂತಹ ಸರಳ ಬಡ್ಡಿಯ ಒಂದು ವ್ಯಾಖ್ಯಾನ, ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯಿಂದ ಪಡೆದಿರುವಂತಹ ಹಣಕ್ಕೆ ಅವನು ಮರಳಿಸುತ್ತಿರುವಂತಹ ಒಂದು ಅಸಲು, ಅದರೊಂದಿಗೆ ಸರಳ ಬಡ್ಡಿ. ಹಾಗಾದ್ರೆ ಬಡ್ಡಿ ದರ, ಈ ಎಲ್ಲದರ ಒಂದು ಮೊತ್ತವೇ ಸರಳ ಬಡ್ಡಿ. ಹಾಗಾದರೆ ಒಂದು ನಿಶ್ಚಿತ ಮೊತ್ತಕ್ಕೆ ಆ ಮೊತ್ತ ಅಂದ್ರೆ ಅಸಲು, ಆ ನಿಶ್ಚಿತ ಮೊತ್ತಕ್ಕೆ ನಾವು ನಿಶ್ಚಿತ ಕಾಲಾವಧಿವರೆಗೆ ನೀಡುವಂತಹ ಒಂದು ಎಕ್ಸ್ಟ್ರಾ ಅಮೌಂಟ್ ಅಂತ ಕರಿತೀವಿ. ಅದೇನಪ್ಪಾ ಅಂತಂದ್ರ ಸರಳ ಬಡ್ಡಿ. ಓಕೆ, ಹಾಗಾದ್ರೆ ಸರಳ ಬಡ್ಡಿ ಯಾವುದೇ ಒಂದು ವ್ಯವಹಾರದಲ್ಲಿ ನಾವು ಮಾಡುವಂತಹ ಒಂದು ಮೂಲ ಭಾಗ. ಓಕೆ, ಹಾಗಾದ್ರೆ ಮೂಲತಃವಾಗಿ ಸರಳ ಬಡ್ಡಿ ಅಂದ್ರೆ ಏನು? ಒಂದು ಮೊತ್ತಕ್ಕೆ ನಾವು ನೀಡುತ್ತಿರುವಂತಹ ಒಂದು ಎಕ್ಸ್ಟ್ರಾ ಅಮೌಂಟ್ ಅಥವಾ ಅಧಿಕ ಅಮೌಂಟ್, ಅದೇನಪ್ಪಾ ಅಂದ್ರ ಬಡ್ಡಿ ದರದ ಮೇಲೆ. ಓಕೆ, ಹಾಗಾದ್ರೆ ಮೂಲತಃವಾಗಿ ನಾವು ನೋಡುವುದು ಒಂದು ಅಸಲು ಅಂದ್ರೆ ನಾವು ಹೂಡಿಕೆ ಮಾಡುತ್ತಿರುವಂತಹ ಹಣ, ಪ್ರಿನ್ಸಿಪಲ್ ಅಮೌಂಟ್, ಅದರೊಂದಿಗೆ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿ ದರ. ಬಡ್ಡಿ ದರ ಅಂದ ತಕ್ಷಣ ನಾವು ಕ್ಯಾಲ್ಕುಲೇಷನ್ ಮಾಡುವಂತ ಭಾಗ 100ಕ್ಕೆ ಎಷ್ಟು ಪರ್ಸೆಂಟ್. ಹಾಗಾದ್ರೆ ಇದು ಕ್ಯಾಲ್ಕುಲೇಷನ್ ಮಾಡುವಂತ ಭಾಗ 100ಕ್ಕೆ ಎಷ್ಟು ಪರ್ಸೆಂಟ್. ಅದೇ ರೀತಿ ಕಾಲಾವಧಿ, ಟೈಮ್, ವೇಳೆ ಅಂದ ತಕ್ಷಣ ಇಲ್ಲಿ ಬರುವಂತಹ ಭಾಗನೇ ಮೂಲತಃವಾಗಿ ಒಂದು ವರ್ಷ ಆಗಿರ್ಬೋದು ಅಥವಾ ಇಯರ್ಸ್ ಗಳಲ್ಲಿ, 1 ವರ್ಷ, 2 ವರ್ಷ, 3 ವರ್ಷ, 10 ವರ್ಷ. ಹಾಗಾದ್ರೆ ವರ್ಷಗಳಲ್ಲಿ ಅದ್ಬಿಟ್ರೆ ಮಂತ್ಸ್ ಗಳಲ್ಲಿ, ಓಕೆ, 1 ಮಂತ್ ಅಥವಾ 2 ಮಂತ್ಸ್, 6 ಮಂತ್ಸ್ ಅಥವಾ 10 ಮಂತ್ಸ್, 12 ಮಂತ್ಸ್ ಅಥವಾ ಅದಕ್ಕಿಂತ ಹೆಚ್ಚು 24 ಮಂತ್ಸ್. ಓಕೆ, ಈ ಮಂತ್ಸ್ ಗಳಲ್ಲಿ ಕೊಡುವಂತ ಭಾಗ. ಹಾಗಾದ್ರೆ ತಿಂಗಳುಗಳಲ್ಲಿ, ಒಂದು ವರ್ಷಗಳಲ್ಲಿ, ಇನ್ನೊಂದು ತಿಂಗಳಿನಲ್ಲಿ. ಓಕೆ, ಹಾಗಾದ್ರೆ ವರ್ಷ ಅಂತ ಹೇಳಿದ್ರೆ ನಮಗೆ ಟೈಮ್ ನಲ್ಲಿ ಎಷ್ಟು ವರ್ಷ ಕೊಟ್ಟಿರ್ತಾರೆ ಅಷ್ಟೇ ವರ್ಷನ ನಾವು ತೆಗೆದುಕೊಳ್ಬೇಕು. ಹಾಗಾದ್ರೆ ಒಂದು ತಿಂಗಳು ಕೊಟ್ಟಾಗ, ಫಾರ್ ಸಪೋಸ್ ಇರುವಂತಹ ಒಟ್ಟು ಒಂದು ವರ್ಷದಲ್ಲಿ 12 ತಿಂಗಳು, ಅವರು ಎಷ್ಟು ವರ್ಷದಲ್ಲಿಯ ತಿಂಗಳನ್ನ ಕೊಟ್ಟಿರ್ತಾರೆ ಅದೇ ತಿಂಗಳನ್ನ ನಾವಿಲ್ಲಿ ತಗೋಬೇಕು. ಓಕೆ, ಇದೇನಪ್ಪಾ ಅಂದ್ರ ತಿಂಗಳಿಗೆ ಲೆಕ್ಕಾಚಾರ ಮಾಡುವಂತಹ ಭಾಗ. ಎಷ್ಟು ತಿಂಗಳಿಗೆ ಎಷ್ಟು ಕಾಲಾವಧಿಯ ನಾವು ಬಡ್ಡಿ ದರವನ್ನ ಕೊಡಬೇಕು. ಓಕೆ, ಒಂದು ಅಸಲು. ಓಕೆ, ಆ ಅಸಲು ಅಮೌಂಟ್ ಅಂದ್ರೆ ನಾವು ಪಡೆಯುತ್ತಿರುವಂತಹ ಒಂದು ಲೋನ್ ಅಮೌಂಟ್. ನೆಕ್ಸ್ಟ್ ಬಡ್ಡಿ ದರ, ಎಷ್ಟು ವರ್ಷಕ್ಕೆ ನಾವು ಅದನ್ನ ಬಡ್ಡಿ ದರ ಹಾಕಿ ಮರಳಿ ಕೊಡುವಂತ ಭಾಗ. ನೆಕ್ಸ್ಟ್ ವೇಳೆ, ಟೈಮ್. ಅದರೊಂದಿಗೆ ಇವುಗಳ ಮೂರನ್ನ ಲೆಕ್ಕಾಚಾರ ಹಾಕಿ ನಮಗೆ ಸಿಗುವಂತಹ ಭಾಗನೇ ಸಿಂಪಲ್ ಇಂಟ್ರೆಸ್ಟ್. ಇದುವೇ ನಮ್ಮ ಕೊನೆಯ ಭಾಗ. ಸಿಂಪಲ್ ಇಂಟ್ರೆಸ್ಟ್ is equal to PTR divided by 100. ಓಕೆ, ಇದು ನಮ್ಮ ಮೂಲ ಸೂತ್ರ. ಪಿ ಅಂತ ಹೇಳಿದ ತಕ್ಷಣ ಅಸಲು, ನಾವು ಎಷ್ಟು ಅಸಲನ್ನ ಪಡ್ಕೊಂಡಿವಿ. ನೆಕ್ಸ್ಟ್ ಟಿ ಅಂತ ಹೇಳಿದ ತಕ್ಷಣ ಒಂದು ಟೈಮ್, ಎಷ್ಟು ವರ್ಷಗಳಲ್ಲಿ ಅಥವಾ ಎಷ್ಟು ತಿಂಗಳಿನಲ್ಲಿ. ನೆಕ್ಸ್ಟ್ ಆರ್ ಅಂತ ಹೇಳಿದ ತಕ್ಷಣ ಇಲ್ಲಿ ಬಡ್ಡಿ ದರ ಡಿವೈಡ್ ಬೈ 100. ಈ ರೀತಿ ಬರೆಯುವಂತಹ ಒಂದು ಸೂತ್ರ ಪಿ ಇಂಟು ಟಿ ಇಂಟು ಆರ್ ಡಿವೈಡ್ ಬೈ 100. ಯಾಕಂದ್ರೆ ನಾವು ಹೇಳುವಂತಹ ಬಡ್ಡಿ ದರ ಪರ್ಸೆಂಟೇಜ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ಅಂದ್ರ 100ಕ್ಕೆ ಎಷ್ಟು ಪರ್ಸೆಂಟೇಜ್. ಓಕೆ, ಇದೇನಪ್ಪಾ ಅಂದ್ರ ಮೂಲತಃವಾಗಿರುವಂತಹ ನಮ್ಮ ಸರಳ ಬಡ್ಡಿಯ ಒಂದು ಸೂತ್ರ. ಅದರೊಂದಿಗೆ ನಮಗೆ ಕೊಟ್ಟಿರುವಂತಹ ಭಾಗ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದಾಗ ನಾವು ಮಾಡುವಂತಹ ಒಂದು ಲೆಕ್ಕಾಚಾರ. ಒಂದು ವೇಳೆ ಬಡ್ಡಿ ದರ ಆರ್ ಇಸ್ಕಲ್ ಟು ಅಸಲು ಕೊಟ್ಟು, ವೇಳೆನ ಕೊಟ್ಟು, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟು ನಮಗೆ ಬಡ್ಡಿ ದರವನ್ನು ಕೇಳಿದಾಗ ಆರ್ ಇಲ್ಲೇ ಇಡಿ, ಇಳಿದಂತಹ ಎಲ್ಲ ಭಾಗವನ್ನ ಶಿಫ್ಟ್ ಮಾಡಿ 100 SI ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಟಿ. ಓಕೆ, ಇದೇನಪ್ಪಾ ಅಂದ್ರೆ ನಮಗೆ ಬಡ್ಡಿ ದರ
ಲೆಕ್ಕ ಹಾಕ್ಲಿಕ್ಕೆ ಬರುವಂತ ಒಂದು ಸೂತ್ರ. ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ನಲ್ಲಿಯೇ ನಾವು ಲೆಕ್ಕಾಚಾರ ಮಾಡುವಂತಹ ಭಾಗ. ಅಸಲು ಇರ್ಲಿ, ವೇಳೆ ಇರ್ಲಿ, ಬಡ್ಡಿ ದರ ಇರ್ಲಿ, ಓಕೆ, ಇಲ್ಲೆಲ್ಲ ಕೊಟ್ಟಂತಹ ಭಾಗ ಎಲ್ಲದರ ಮೇಲೆನೆ ನಾವು ಡಿಪೆಂಡ್ ಆಗಿ ಮಾಡುವಂತಹ ಮುಂದಿನ ಹಂತ. ಹಾಗಾದ್ರೆ ಅಸಲು ಎಷ್ಟು ಅಂತ ಕೇಳಿದಾಗ ಸೇಮ್ SI ಅಥವಾ ಸರಳ ಬಡ್ಡಿ ಇಂಟು 100 ಡಿವೈಡೆಡ್ ಬೈ R ಇಂಟು ಟಿ. ಯಾಕ ಇಲ್ಲಿ ಬರುವಂತ ಅಸಲು, ಇಲ್ಲಿ ಬಡ್ಡಿ ದರ, ಇಲ್ಲಿ ವೇಳೆ. ನೆಕ್ಸ್ಟ್ ಟೈಮ್ ಅಂತ ಕೇಳಿದಾಗ SI ಇಂಟು 100 ಡಿವೈಡೆಡ್ ಬೈ P ಇಂಟು R. ಟೈಮ್ ಕೇಳಿದರೆ ಅಸಲು ಮತ್ತು ಬಡ್ಡಿ ದರ. ಈ ಎಲ್ಲ ಸೂತ್ರವನ್ನ ಅಥವಾ ಈ ಮುಖ್ಯವಾಗಿ 4 ಸೂತ್ರಗಳ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಓಕೆ, ಇದರಲ್ಲಿ ಮೂಲತಃವಾಗಿ ಒತ್ತಿರುವಂತಹ ಅಂಶ ಒಂದು ಅಸಲು ನೀಡಿರ್ತಾರೆ, ವೇಳೆ ಟೈಮ್ ಅನ್ನ ಕೊಟ್ಟಿರ್ತಾರೆ, ಅದೇ ರೀತಿ ಇಲ್ಲಿ ಬಡ್ಡಿ ದರವನ್ನು ಕೊಟ್ಟಿರ್ತಾರೆ. ಓಕೆ, ಹಾಗಾದ್ರೆ ಸಿಂಪಲ್ ಆಗಿ ಬರುವಂತ ಕೆಲವೊಂದಿಷ್ಟ ಲೆಕ್ಕಾಚಾರ, ಅದರೊಂದಿಗೆ ಕೆಲವೊಂದಿಷ್ಟ ಪ್ರಶ್ನೆಗಳನ್ನ ನಮಗೆ ಭಿನ್ನರಾಶಿಯಲ್ಲಿ ಕೊಟ್ಟಿರ್ತಾರೆ ಅಥವಾ ಅನುಪಾತದಲ್ಲಿ ಕೊಟ್ಟಿರ್ತಾರೆ. ಭಿನ್ನರಾಶಿ ಅಂದ್ರೆ ಒಂದು 3/4 ವರ್ಷಗಳಲ್ಲಿ ಪಡೆಯುವಂತಹ ಒಟ್ಟು ಬಡ್ಡಿ ದರ ಎಷ್ಟು. ಓಕೆ, 3/4 ಅಂತ ದರ ಇಲ್ಲಿ ಎಷ್ಟು ವರ್ಷ ಆಗ್ಬಹುದು ಅಥವಾ ಎಷ್ಟು ಮಂತ್ ಆಗಬಹುದು ಇಲ್ಲಿ ನೋಡ್ತೀವಿ ನಾವು. ಆಗ್ಬಿಟ್ರಂದ್ರೆ 10:3 ಇಲ್ಲಿ ಅಸಲಿನ ಮತ್ತು ಸರಳ ಬಡ್ಡಿಯ ಒಂದು ಅನುಪಾತ. ಈ ಅನುಪಾತಗಳಲ್ಲಿ ಕೊಟ್ಟಿರುವಂತಹ ಭಾಗ, ಹಾಗಾದ್ರೆ ಬಡ್ಡಿ ದರ ಎಷ್ಟು? ಈ ರೀತಿ ನಮಗೆ ಕೇಳುವಂತಹ ಪ್ರಶ್ನೆಗಳು. ಹಾಗಾದ್ರೆ ಸರಳ ಬಡ್ಡಿ ಎಂದರೇನು? ಇನ್ ಸಿಂಪಲ್ ಡೆಫಿನೇಷನ್, we have to calculate the amount we have given to the other person. ಓಕೆ, ಹಾಗಾದ್ರೆ ನಾವು ಕೊಟ್ಟಂತಹ ಒಂದು ಮೊತ್ತದ ಮೇಲೆ ಪಡೆಯುವಂತಹ ಒಂದು ಎಕ್ಸ್ಟ್ರಾ ಅಮೌಂಟ್, ಅದರೊಂದಿಗೆ ಕ್ಯಾಲ್ಕುಲೇಷನ್ ಮಾಡುವಂತಹ ಭಾಗನೇ ನಮಗೆ ಒಂದು ಸರಳ ಬಡ್ಡಿ. ಓಕೆ, ಒಂದು ನಿಶ್ಚಿತ ಮೊತ್ತಕ್ಕೆ ಪಡೆಯುವಂತಹ ಒಂದು ಅಧಿಕ ಅಥವಾ ಮೊಬಲಗು ಅಂತ ಕರಿತೀವಿ ನಾವು. ಓಕೆ, ಅಥವಾ ನಾವು ಪಡೆಯುವಂತಹ ಎಕ್ಸ್ಟ್ರಾ ಅಮೌಂಟ್ನೇ ಹೇಳುವಂತಹ ಭಾಗ ಸರಳ ಬಡ್ಡಿ. ಹಾಗಾದ್ರೆ ಸರಳ ಬಡ್ಡಿಯನ್ನು ಲೆಕ್ಕಾಚಾರ ಮಾಡುವಂತಹ ಕಾರ್ಯ ಅಥವಾ ಕೊಟ್ಟಿರುವಂತಹ ಪ್ರಶ್ನೆಯನ್ನು ನಾವು ಯಾವ ರೀತಿ ಸಿಂಪಲ್ ವೇದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು? ಓಕೆ, ಹಾಗಾದ್ರೆ ಎಕ್ಸಾಮ್ಸ್ ನಲ್ಲಿ ಅಥವಾ ಗವರ್ಮೆಂಟ್ ಎಕ್ಸಾಮ್ಸ್ ನಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನ ನಾವು ಯಾವ ರೀತಿ ಕೇವಲ 50 ಸೆಕೆಂಡ್ ನಲ್ಲಿ ಅದನ್ನ ಲೆಕ್ಕಾಚಾರ ಮಾಡಿ ಅದರ ಎಲ್ಲ ಉತ್ತರವನ್ನ ಸರಿಪಡಿಸಿ ಟಿಕ್ ಮಾಡಿ ಮುಂದಕ್ಕೆ ಹೋಗುವಂತ ಭಾಗ. ಓಕೆ, ಹಾಗಾದ್ರೆ ನಿಮಗೆ ಒಂದು ಲೆಕ್ಕವನ್ನ ಕೊಟ್ಟಿದಾಗ ಎಷ್ಟು ಟೈಮ್ ಅಲ್ಲಿ ಕವರ್ ಮಾಡ್ಬೇಕಂತ ಹೇಳಿ ನಾವು ತಿಳಿದುಕೊಳ್ಳುವಂತ ಭಾಗ. ಅದರೊಂದಿಗೆ ಯಾವ ಲೆಕ್ಕವನ್ನು ನೀಡಿದಾಗ ಅದರಿಂದ ನಾವು ಬೇಡಿಸ್ಬೇಕು ಅದು ಕೂಡ ಇಲ್ಲಿ ತಿಳಿದುಕೊಳ್ಳುವಂತ ಭಾಗ. ಓಕೆ, ಹಾಗಾದ್ರೆ ಮುಂದೆ ನೋಡುವಂತಹ ಕೆಲವೊಂದಿಷ್ಟ ಪ್ರಶ್ನೆಗಳು, ಅದಕ್ಕೆ ಬರುವಂತಹ ಉತ್ತರಗಳು ಯಾವ ರೀತಿ, ಈ ಸೂತ್ರಗಳ ಮುಖಾಂತರ ಯಾವ ರೀತಿ ನಾವು ಬಿಡಿಸ್ಬೇಕು, ಸೂತ್ರ ಇಲ್ಲದೆ ಕೂಡ ಯಾವ ರೀತಿ ನಾವು ಬಿಡಿಸ್ಬೇಕು. ಓಕೆ, ಇದೇನಪ್ಪಾ ಅಂದ್ರ ಮುಂದಿನ ಸರಳ ಬಡ್ಡಿಯ ಒಂದು ಲೆಕ್ಕಾಚಾರ. ಸರಳ ಬಡ್ಡಿ, ಅದರೊಂದಿಗೆ ನಮ್ಮ ಮೊದಲನೇ ಪ್ರಶ್ನೆ, 5,000 ರೂಪಾಯಿಗೆ 10% ಅಂದ್ರೆ 5,000 ರೂಪಾಯಿಗೆ 10% ಬಡ್ಡಿ ದರಕ್ಕೆ 3 ವರ್ಷಕ್ಕೆ ಆಗುವ ಬಡ್ಡಿ ದರ ಎಷ್ಟು? ಅಂದ್ರೆ ಸರಳ ಬಡ್ಡಿ ಎಷ್ಟು? ಓಕೆ, ಕೊಟ್ಟಿರುವಂತಹ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಒಂದು ಮೊತ್ತ ಅಂತ ಹೇಳಿದ ತಕ್ಷಣ ಇಲ್ಲಿ ಒಂದು ಅಸಲು ಕೊಟ್ಟಿದ್ದಾರೆ, 10% ಬಡ್ಡಿ ದರ ಇದೆ, 3 ವರ್ಷ ಟೈಮ್ ಇದೆ. ಹಾಗಾದ್ರೆ ಸರಳ ಬಡ್ಡಿ ಎಷ್ಟು? ಓಕೆ, ನಮ್ದು ಸೂತ್ರ ಸರಳ ಬಡ್ಡಿ ಈಸ್ ಈಕ್ವಲ್ ಟು P ಇಂಟು T ಇಂಟು R ಡಿವೈಡ್ ಬೈ 100. ಓಕೆ, P ಅಂದ್ರೆ ಏನ? ಅಸಲು. P ಈಸ್ ಈಕ್ವಲ್ ಟು 5,000. ಓಕೆ, ಮೊತ್ತಕ್ಕೆ ಬಡ್ಡಿ ದರ ರೇಟ್ ಆಫ್ ಇಂಟ್ರೆಸ್ಟ್ 10% ಪರ್ ಆನಮ್ ಒಂದು ವರ್ಷಕ್ಕೆ. ಹಾಗಾದ್ರೆ 3 ವರ್ಷಕ್ಕೆ ಆಗುವಂತಹ ಟೈಮ್ 3 ಇಯರ್ಸ್. 3 ವರ್ಷಕ್ಕೆ ಆಗುವಂತಹ ಸರಳ ಬಡ್ಡಿ ಎಷ್ಟು? ಓಕೆ, ನೀಡುವಂತ ಭಾಗ ಸರಳ ಬಡ್ಡಿ ಎಷ್ಟು? ಹಾಗಾದ್ರೆ ಇಲ್ಲಿ P ಅಂದ್ರೆ 5,000, SI ಈಸ್ ಈಕ್ವಲ್ ಟು P ಅಂದ್ರೆ 5,000 ಇಂಟು T ಅಂದ್ರೆ 3 ವರ್ಷಕ್ಕೆ, R ಅಂದ್ರೆ 10%, 10%, 100ಕ್ಕೆ 10 ಭಾಗ. ಓಕೆ, ವಿ ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ಇಕ್ವೇಶನ್. 0 0 0 0. ಓಕೆ, 500 ಇಂಟು 3, 500 ಇಂಟು 3. ಓಕೆ, 500 3 1500. ಇದೇನಪ್ಪಾ ಅಂದ್ರ ನಮಗೆ ನೀಡಬೇಕಾದಂತಹ ಒಟ್ಟು ಸರಳ ಬಡ್ಡಿಯ ಮೊತ್ತ. ಸರಳ ಬಡ್ಡಿ ಅಷ್ಟೇ, ಮೊತ್ತ ಅಂತ ಕೇಳಿದ್ರೆ ಅದು ಬೇರೆ ಆಗತ್ತೆ. ಮೊತ್ತಂದ್ರ 5,000 ಮತ್ತು 1,500 ಇವು ಎರಡು ಸೇರಿಸಿ ನೀಡುವಂತಹ ಒಬ್ಬ ವ್ಯಕ್ತಿಗೆ ಅದೇನಪ್ಪಾ ಅಂದ್ರ ಮೊತ್ತ
5,000 ಪ್ಲಸ್ 1,500 ಅಥವಾ 1,500 ಕೂಡಿಸಿ ಬರುವಂತಹ ಭಾಗನೇ 6,500 ರೂಪಾಯಿ. ಇದೇನಪ್ಪಾ ಅಂದ್ರೆ ಮೊತ್ತ, ಅದು ಅಮೌಂಟ್. ಓಕೆ, ಕೇವಲ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದ್ರೆ 1,500. ಎಷ್ಟು? 5,000ಕ್ಕೆ ನಾವು ನೀಡುವಂತಹ ಬಡ್ಡಿ ದರ, ಸರಳ ಬಡ್ಡಿ 1,500. ಓಕೆ, ವಿತ್ ಫಾರ್ಮುಲಾ. ಹಾಗಾದ್ರೆ ನಾವು ಫಾರ್ಮುಲಾ ಇಲ್ಲದೆ ಮಾಡಬಹುದು, ಇನ್ ಪ್ರಾಬ್ಲಮ್ ಇಲ್ಲ. ನೋಡಿ, 5,000 ರೂಪಾಯಿ ಇಲ್ಲಿ 10% ಅಂದ್ರೆ 100ಕ್ಕೆ 10. ಹಾಗಾದ್ರೆ 500ಕ್ಕೆ 10% ಎಷ್ಟ ತೆಗಿಬೇಕು? ಓಕೆ, ಇಲ್ಲಿ 10% ತೆಗಿಬೇಕು. 0 ಹೋಯ್ತು, 0 ಹೋಯ್ತು. ಹಾಗಾದ್ರೆ ಒಂದು ವರ್ಷಕ್ಕೆ 500 ರೂಪಾಯಿ ಆಯ್ತು. 3 ವರ್ಷಕ್ಕೆ ಇಂಟು 3 ಮಾಡಿ 1,500. ಇದು ಕೂಡ ನಮಗೆ ಒಂದು ಲೆಕ್ಕಾಚಾರ ಹಾಕುವಂತಹ ಸುಲಭ. ಅರ್ಥ ಆಗ್ಲಿಲ್ಪ ಅಂದ್ರೆ ನೀವು ಕಮೆಂಟ್ ನಲ್ಲಿ ಹೇಳ್ಬಹುದು. ಇದೇ ಲೆಕ್ಕವನ್ನ ಪುನಃ ನಾನು ಮುಂಬರುವಂತಹ ವಿಡಿಯೋದಲ್ಲಿ ಹೇಳುತ್ತೇನೆ. ಓಕೆ, ನೆಕ್ಸ್ಟ್ 2ನೇ ಲೆಕ್ಕ. 4,500 ರೂಪಾಯಿಗೆ ಶೇಕಡಾ 12% ರಂತೆ 5 ವರ್ಷಕ್ಕೆ ಆಗುವ ಸರಳ ಬಡ್ಡಿ ಎಷ್ಟು? ಓಕೆ, 4,500 ರೂಪಾಯಿ ಬಡ್ಡಿ ದರ 12% ಪರ್ ಆನಮ್ ಅಂದ್ರೆ ಪ್ರತಿ ವರ್ಷಕ್ಕೆ 5 ವರ್ಷಕ್ಕೆ ಆಗುವಂತಹ ಸರಳ ಬಡ್ಡಿ ಎಷ್ಟು? ಓಕೆ, ಒಂದು 10 ಸೆಕೆಂಡ್ ವಿಡಿಯೋನ ಪೌಸ್ ಮಾಡಿ ನೀವೇ ಯಾವ ರೀತಿ ನಾವು ಬಿಡಿಸಿದೀವಿಲ್ಲ ಇದೇ ರೀತಿ ಬಿಡಿಸ್ಕೊಂಡು ಒಂದ್ ಸ್ವಲ್ಪ ಈ ಲೆಕ್ಕದ ಆನ್ಸರ್ ಅನ್ನ ತಿಳ್ಕೊಳ್ಳಿ. ಓಕೆ, ನಾನು ಕೂಡ ಬಿಡಿಸ್ತೀನಿ, ನೀವು ಕೂಡ ಬಿಡಿಸಿ ನೋಡಿ. ಓಕೆ, 4,500 ಅಂದ್ರೆ ನಮ್ದು ಅಸಲು 4,500. P is equal to 4,500. ಓಕೆ, ಅಸಲು 4,500. ನೆಕ್ಸ್ಟ್ 12% ಶೇಕಡಾವಾರು. ಹಾಗಾದ್ರೆ ಇಲ್ಲಿ ಬಡ್ಡಿ ದರ ಒಂದು ವರ್ಷಕ್ಕೆ 12%. ಓಕೆ, ನೆಕ್ಸ್ಟ್ ಕೊಟ್ಟಿರುವಂತಹ ವೇಳೆ 5 ವರ್ಷ. ಓಕೆ, ಡಿವೈಡೆಡ್ ಬೈ 100. ಯಾಕ ಇಲ್ಲಿ 12% ಇದೆ, 100ಕ್ಕೆ ಎಷ್ಟು ಪರ್ಸೆಂಟ್ ಅಂತ ಹೇಳಿ ಮಾಡುವಂತ ಲೆಕ್ಕಾಚಾರ. ಎಷ್ಟು? ಸಿಂಪಲ್ ಇಂಟ್ರೆಸ್ಟ್ 0 0 0 0. ಇಲ್ಲಿ ನಮಗೆ ಛೇದ, ಓಕೆ, ಏನು ಭಾಗ ಉಳಿದಿಲ್ಲ. ಓಕೆ, ಅಂಶದಲ್ಲಿ ಇನ್ನು ಭಾಗ ಉಳಿದಿಲ್ಲ. ಆದ್ರಿಂದ ನಾವು ಉಳಿದಂತಹ ಎಲ್ಲ ಭಾಗವನ್ನ ಮಲ್ಟಿಪ್ಲೈ ಮಾಡಿ ಹೇಳುವಂತಹ ಭಾಗ 5 ಇಂಟು 12 ಇಂಟು 5. ಇಲ್ಲಿ ನಮ್ದು ಸಿಂಪಲ್ ಇಂಟ್ರೆಸ್ಟ್. ಹಾಗಾದ್ರೆ ಈಸಿಯಾಗಿ ಮಾಡ್ಲಿಕ್ಕೆ 12 ಇಂಟು 5 60 ಇಂಟು 45. ಹಾಗಾದ್ರೆ 45 60 ಅಥವಾ 60 45 2,700. ಓಕೆ, ಯಾವ ರೀತಿ ಮಾಡಿದ್ವಿ ನಾವು? 45 ಇಂಟು 6, 45 ಇಂಟು 2 90, 90 ಇಂಟು 3 27. ಓಕೆ, ಹಾಗಾದ್ರೆ 2 0. ಓಕೆ, ತಿಳಿಲಿಲ್ಪ ಅಂದ್ರೆ 60 ಇಂಟು 5. ಓಕೆ, 45 5 0 0 5 6 30. ಓಕೆ, 4 0 0 4 6 24 0 0 7 2. 2,700 ನಾವು ನೀಡುವಂತಹ 5 ವರ್ಷದ ಸರಳ ಬಡ್ಡಿ. ಹೌದಾ? ಸರಳ ಬಡ್ಡಿ ನಾವು ನೀಡುವಂತಹ ಭಾಗ. ಹಾಗಾದ್ರೆ ಇದು ಸೂತ್ರ ಪ್ರಕಾರ ಬಿಡಿಸಿದೀವಿ. ಓಕೆ, ಸೂತ್ರ ನಮ್ಗೆ ನೆನಪಿಲ್ಲ. ಹಾಗಾದ್ರೆ ಯಾವ ರೀತಿ ಬಿಡಿಸಬಹುದು? 1 ವರ್ಷದ ತಕೊಳ್ಳಿ, ಅದರೊಂದಿಗೆ ಇಂಟು 5 ಮಾಡಿ. ಓಕೆ, ಒಟ್ಟು ಅಸಲು 4,500 ಇಂಟು ಬಡ್ಡಿ ದರ 12 ಡಿವೈಡ್ ಬೈ 100. 0 0 0 0. 45 10s 450 ಪ್ಲಸ್ 2s 90. ಇದೇನು ನಮಗೆ ಬರುವಂತಹ ಒಟ್ಟು ಒಂದು ವರ್ಷದ ಬಡ್ಡಿ. ಓಕೆ, ಅದೇನಪ್ಪಾ ಅಂದ್ರೆ 9 5 14. ಇಲ್ಲಿ ಬರುವಂತ ಭಾಗ 5. 540 1 ವರ್ಷಕ್ಕೆ ಬಂದ್ರೆ 5 ವರ್ಷಕ್ಕೆ ಎಷ್ಟು? 5 0 0, 5 4 20, 5 25 27. 2,700. ಓಕೆ, ಇದೇ ಕೂಡ ಮಾಡುವಂತಹ ಒಂದು ವೇ. ಓಕೆ, ಹಾಗಾದ್ರೆ ವಿತ್ ಫಾರ್ಮುಲಾ, ದೊಡ್ಡ ಫಾರ್ಮುಲಾ, ಇವೆರಡು ಕೂಡ ಬಿಡಿಸಬಹುದು. 1 ವರ್ಷಕ್ಕೆ ಬಡ್ಡಿ, 5 ವರ್ಷಕ್ಕೆ ಎಷ್ಟು? ಇಲ್ಲಿ ಒಟ್ಟು ಅಮೌಂಟ್, ಒಟ್ಟು ಅಸಲು 12% ಬಡ್ಡಿ ದರ, 5 ವರ್ಷಕ್ಕೆ ಆಗುವಂತಹ ಲೆಕ್ಕಾಚಾರ. ಓಕೆ, ವೇಳೆ ಉಳಿಸುವಂತಹ ಒಂದು ಭಾಗ. ಇದೇನಪ್ಪಾ ಅಂದ್ರ ಸ್ವಲ್ಪ ಮಾಡ್ಲಿಕ್ಕೆ ಓಕೆ ಟೈಮ್ ಕನ್ಸ್ಯೂಮೇಬಲ್ ಹೆಚ್ಚಾದ್ರೂ ಕೂಡ ಇಲ್ಲಿ ನಿಮಗೆ ಆನ್ಸರ್ ಕೂಡ ಸೇಮ್ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್
12,000 ರೂಪಾಯಿಗೆ 8% ರಂತೆ 18 ತಿಂಗಳು ಅಬ್ಸರ್ವ್ ಮಾಡ್ರಿ. 18 ತಿಂಗಳು, ಇಲ್ಲಿ ನೋಡಿದ್ದು 5 ವರ್ಷ, ಅಲ್ಲಿ ನೋಡಿದ್ದು 3 ವರ್ಷ, ಇಲ್ಲಿ 18 ತಿಂಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? 1,200 ರೂಪಾಯಿಗೆ 8% ನಂತೆ, ಅಂದ್ರೆ ಪ್ರತಿ ವರ್ಷಕ್ಕೆ 8% ಬಡ್ಡಿ ದರನಂತೆ 18 ತಿಂಗಳಿಗೆ ಆಗುವಂತಹ ಒಟ್ಟು ಸರಳ ಬಡ್ಡಿ ಎಷ್ಟು? ಅಬ್ಸರ್ವ್ ಮಾಡ್ರಿ. 1,200 ಅಸಲು. ಓಕೆ, 1,200 ನಮ್ದು ಅಸಲು, ಸಿಂಪಲ್ ಇಂಟ್ರೆಸ್ಟ್. ಹಾಗಾದರೆ 8% ಬಡ್ಡಿ ದರ, 8% ಬಡ್ಡಿ ದರ ನೀಡಿದ್ದು ಏನ? ಟೈಮು 18 ತಿಂಗಳು. ಓಕೆ, ಹೇಳಿದೀನಿ ತಿಂಗಳಂತ ಕೊಟ್ಟಾಗ ಟೈಮ್. ಓಕೆ, ಏನ್ ಮಾಡ್ಬೇಕು ನಾವು? ಎಷ್ಟು ಮಂತ್ಸ್? 12 ಮಂತ್ಸ್. ಒಂದು ವರ್ಷದಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅದು ನಮಗೆ ಮೂಲತಃವಾಗಿ ಮೇಲೆ ಇಡುವಂತಹ ಭಾಗ. 18/12. ಓಕೆ, ಹಾಗಾದ್ರೆ 18 ತಿಂಗಳು ಎಷ್ಟಕ್ಕೆ ಸಮ? 12 ತಿಂಗಳಿಗೆ ಎಷ್ಟು ಮಂತ್ಗಳಲ್ಲಿ ಬರುವಂತಹ ಭಾಗ ನೋಡ್ತೀವಿ ನಾವು. ಅದರೊಂದಿಗೆ 0 0 0 0. ಓಕೆ, ಸಿಂಪ್ಲಿಫಿಕೇಶನ್ ಮಾಡ್ತಿದ್ವಿ, 2 ಹೋಯ್ತು. ಹಾಗಾದ್ರೆ ಮುಂದೆ 12 1s 12 1s ಇದು ಕೂಡ ಹೋಯ್ತು. ಇನ್ನು ಉಳಿತೇನಾ? 8 × 18, 18 ಎಂಟ್ಲೆ. ಓಕೆ, ಅಥವಾ 8 18, 8 ಎಂಟ್ಲೆ 64, 6 ಉಳಿತು. 8 ಒಂದ್ಲೆ 8, 1 6, 14, 144. ಇದೇನು ನಾವು ನೀಡುವಂತಹ ಒಟ್ಟು 18 ತಿಂಗಳ ಒಂದು ಸರಳ ಬಡ್ಡಿ. ಅಮೌಂಟ್ 1,200 ರೂಪಾಯಿ. ಈ 1,200 ರೂಪಾಯಿಗೆ ಪ್ರತಿ ವರ್ಷಕ್ಕೆ 8% ನಂತೆ ನೀಡುವಂತಹ 18 ತಿಂಗಳಿಗೆ ಎಷ್ಟು? ಓಕೆ, ವಿತ್ ಫಾರ್ಮುಲಾ. ಇದರ ಫಾರ್ಮುಲಾ 1,200 ರೂಪಾಯಿ ಅಸಲು. ಈ ಅಸಲಿಗೆ 1 ವರ್ಷಕ್ಕೆ ಆಗುವಂತಹ ಬಡ್ಡಿ ದರ ಎಷ್ಟು? ಹಾಗಾದ್ರೆ 8/100 ಏನಪ್ಪಾ ಅಂದ್ರೆ ಬಡ್ಡಿ ದರ 1 ವರ್ಷಕ್ಕೆ 0 0 0 0. 12 ಎಂಟ್ಲೆ 18 ಎಂಟ್ಲೆ. ಓಕೆ, 8 2 16, 8 1 8 1 9, 96 ಆಯ್ತು. ಇನ್ನ ಅವ್ರು ಕೇಳಿದ್ದು ನಮಗೇನ? ಇದು 1 ವರ್ಷಕ್ಕೆ. ಹಾಗಾದ್ರೆ ಇನ್ನು 6 ಮಂತ್ಸ್. ಓಕೆ, 1 ವರ್ಷಕ್ಕೆ 12 ತಿಂಗಳು, ಇನ್ನು ಎಕ್ಸ್ಟ್ರಾ 6 ತಿಂಗಳನ್ನ ಅಂದ್ರೆ ಅರ್ಧ ವರ್ಷವನ್ನ ಕೂಡಿಸ್ಬೇಕಾ ಎಲ್ಲಿ? ಇದರಲ್ಲಿ. ಹಾಗಾದ್ರೆ ಆಗೋದು 18 ಮಂತ್ಸ್. ಇದರಲ್ಲಿ ಹಾಫ್ ಮಾಡಿ, 96 ನಲ್ಲಿ ಹಾಫ್ ಮಾಡಿ. 2 1 2, 4 8, 2 8 16. ಹಾಗಾದ್ರೆ 96 + 48 ಬರೋದು 144. ಓಕೆ, ವಿತ್ ಫಾರ್ಮುಲಾ. ಓಕೆ, ವಿದೌಟ್ ಫಾರ್ಮುಲಾ. ಹಾಗಾದ್ರೆ ಆನ್ಸರ್ ಬರೋದು ಕೂಡ ಅಷ್ಟೇ. ಆದ್ರೆ ನೆಕ್ಸ್ಟ್ 15,000 ಬಂಡವಾಳದ ಮೇಲೆ ಅಂದ್ರೆ ಅಸಲು 3 ವರ್ಷಕ್ಕೆ ಗಳಿಸಿದ ಸರಳ ಬಡ್ಡಿ. ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕೊಟ್ಟಿದ್ದು ಅಸಲು, ಕೊಟ್ಟಿದ್ದು ಟೈಮ್ ವೇಳೆ, ಸರಳ ಬಡ್ಡಿ ದರ 5,400. ಹಾಗಾದ್ರೆ ಬಡ್ಡಿ ದರ ಎಷ್ಟು ಕೇಳಿದ್ದು ನಮಗೆ? ರೇಟ್ ಆಫ್ ಇಂಟ್ರೆಸ್ಟ್ 6 ಅನ್ನ ಕೇಳಿದ್ದಾರೆ. ಇಲ್ಲಿ 6 ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಅಸಲು 15,000, ವೇಳೆ 3 ವರ್ಷ, ಸರಳ ಬಡ್ಡಿ ಅಂದ್ರೆ ನಾವು 3 ವರ್ಷದಲ್ಲಿ ಈ ಅಸಲಿಗೆ ಪಡೆದಿರುವಂತಹ ಸರಳ ಬಡ್ಡಿ 5,400. ಹಾಗಾದ್ರೆ ಎಷ್ಟು ಪರ್ಸೆಂಟ್ ನಲ್ಲಿ ನಾವು ಅದನ್ನ ಪಡ್ಕೊಂಡ್ವಿ? ಓಕೆ, ಅಂದ್ರೆ ಪ್ರತಿ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಅಂತ ಕೇಳಿದ್ದಾರೆ. ನಮಗೆ ಅಸಲು 15,000, ಅಸಲು 15,000, ವೇಳೆ 3 ವರ್ಷ, ಟಿ 3 ವರ್ಷ, ಆರ್ ನಮಗೆ ಬೇಕು. ಹಾಗಾದರೆ ಆರ್ ಬೇಕಂತಂದ್ರೆ ನಾವು ಸಿಂಪಲ್ ಇಂಟ್ರೆಸ್ಟ್ ಆಲ್ರೆಡಿ ನಮ್ಗೆ ಕೊಟ್ಟಿದ್ದಾರೆ 5,400. ಓಕೆ, ಇದೇ ನಮ್ದು ಸೂತ್ರ. ಇದರಲ್ಲಿ ಬರುವಂತಹ ಮೂಲ ಭಾಗ SI = 5,400, P 15,000, T 3 ಅಂದ್ರೆ 3 ವರ್ಷ. ಅದೇ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ಓಕೆ, ಇನ್ನ ಆರ್ ಬೇಕಾಗಿದೆ. ಇಡುವಂತ ಎಲ್ಲ ಅಂಶವನ್ನ ನಾವು ಈ ಕಡೆಗೆ ಶಿಫ್ಟ್ ಮಾಡಿ. ಹಾಗಾದ್ರೆ ಸಹಜನೆ 5,400 × 100 ಇದು ಭಾಗಲಬ್ಧ, ಇಲ್ಲಿ ಬರುವುದು ಗುಣಾಕಾರ. ನೆಕ್ಸ್ಟ್ ಇಲ್ಲಿರುವಂತಹ ಮೇಲೆ ಅಂಶ, ಇಲ್ಲಿ ಬರುವುದು ಛೇದಕ್ಕೆ. ಇದು ಆರ್ 1500 × 3. ಓಕೆ, 1500 × 3 0 0
0 0, ಇಲ್ಲಿರುವಂತಹ 0, ಇಲ್ಲಿರುವಂತಹ 0. ಓಕೆ, ಇಲ್ಲಿ 540, ಇಲ್ಲಿ 3, ಇಲ್ಲಿ 15. 540 ಇಂಟು ಡಿವೈಡ್ ಬೈ 15 ಇಂಟು 3. ಹಾಗಾದರೆ 3 1 ಅಂದ್ರೆ 3 1 3, 2 ಉಳಿತು, 8 3 24, 1 0. ಓಕೆ, 15 1 15, 15 2 30. ಹಾಗಾದ್ರೆ ಇಲ್ಲಿ ನೀಡಿರುವಂತಹ ಒಂದು ವರ್ಷಕ್ಕೆ ಬಡ್ಡಿ ದರ 12%. ಅಂದ್ರೆ 15,000 ಬಂಡವಾಳಕ್ಕೆ ಪ್ರತಿ ವರ್ಷದಲ್ಲಿ ನಾವು ನೀಡಿದಂತಹ ಒಂದು ಸರಳ ಬಡ್ಡಿ ದರ 12%. ಅದಕ್ಕಾಗಿ 3 ವರ್ಷಕ್ಕೆ ಪಡೆದಿರುವಂತಹ ಸರಳ ಬಡ್ಡಿ 5,400. ಅವ್ರು ಕೇಳಿದ್ದು ಬಡ್ಡಿ ದರ ಎಷ್ಟು? ಬಡ್ಡಿ ದರ 12%. ಓಕೆ, ಸೂತ್ರ ಮುಖಾಂತರನೇ ಬಿಡಿಸಿರುವಂತಹ ಒಂದು ಕ್ರಮ. ಓಕೆ, ಸೂತ್ರವನ್ನ ನೆನಪಿಟ್ಕೊಳ್ಳಿ. ಇದ್ರ ಮುಖಾಂತರನೇ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೇಳಿದ್ರೆ R ಅನ್ನ ಇಲ್ಲಿ ಇಡ್ತೀರಿ, 100 ಶಿಫ್ಟ್ ಆಗತ್ತಾ, ಮೇಲಕ್ಕೆ ಹೋಗುತ್ತಾ ಇಂಟು 100, ಅಂದ್ರೆ SI ಇಂಟು 100 ಡಿವೈಡ್ ಬೈ P ಇಂಟು T ಇಸ್ ಈಕ್ವಲ್ ಟು R ಇಸ್ ಈಕ್ವಲ್ ಟು 12%. ಓಕೆ, ಈ ಲೆಕ್ಕಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ಲಿಲ್ಪ ಅಂತಂದ್ರ ಯಾವ ಸ್ಟೆಪ್ ಅರ್ಥ ಆಗಲ್ಲ ಅದನ್ನ ಕೂಡ ಕಮೆಂಟ್ ನಲ್ಲಿ ಹೇಳಿ. ಓಕೆ, ಅದೇ ಕೂಡ ಮುಂಬರುವಂತಹ ವಿಡಿಯೋಗಳಲ್ಲಿ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ 6%, 6% ಬಡ್ಡಿ ದರದಂತೆ, ಅಂದ್ರೆ ಪ್ರತಿ ವರ್ಷಕ್ಕೆ 6% ಬಡ್ಡಿ ದರದಂತೆ ಒಂದು ನಿಶ್ಚಿತ ಅಸಲು ನಮಗೆ ಗೊತ್ತಿಲ್ಲ, 5 ವರ್ಷಗಳಿಗೆ ರೂಪಾಯಿ 1,350 ರೂಪಾಯಿ ಸರಳ ಬಡ್ಡಿ ಆಗುತ್ತದೆ. ಹಾಗಾದರೆ ಅಸಲನ್ನು ಕಂಡುಹಿಡಿಯಿರಿ. ಓಕೆ, ಇಲ್ಲಿ ನೋಡ್ರಿ, ನಮಗ್ ಕೇಳಿದ್ದು ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ. ಇಲ್ಲಿ 15,000 ರೂಪಾಯಿ ಅಸಲಿದೆ, ಟೈಮ್ ಇದೆ 3 ವರ್ಷ, ಸರಳ ಬಡ್ಡಿ ಇದೆ, ಆದ್ರ ಬಡ್ಡಿ ದರ ಇಲ್ಲ. ಓಕೆ, ಆದ್ರೆ ಇಲ್ಲಿ ಬಡ್ಡಿ ದರ ಇದೆ. ಓಕೆ, ನೆಕ್ಸ್ಟ್ ವೇಳೆ ಇದೆ 5 ವರ್ಷ. ನೆಕ್ಸ್ಟ್ ಸರಳ ಬಡ್ಡಿ ಇದೆ. ನಾವು ಇಂತಿಷ್ಟ ಅಮೌಂಟ್ ಅಕ್ಕೆ ನೀಡಿರುವಂತಹ ಸರಳ ಬಡ್ಡಿ, ಅದರ ಅಮೌಂಟ್ ನಮ್ ಕಡೆ ಇಲ್ಲ. ಅದೇನಪ್ಪ ಅಂದ್ರೆ ಅಸಲು ನಮ್ ಕಡೆ ಇಲ್ಲ, ಕೇಳಿದ್ದು ಅಸಲು. ವಾಟ್ ಈಸ್ ದ ಪ್ರಿನ್ಸಿಪಲ್ ಅಮೌಂಟ್? ಹಾಗಾದ್ರೆ SI is equal to P into T into R divided by 100. ಇದು ನಮ್ದ ಮೂಲ ಸೂತ್ರ. ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು? ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, R is equal to 6% per annum. Okay, then time 5 years. Next we have the simple interest 1350, 1350. ಓಕೆ, ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. ಹಾಗಾದ್ರೆ ಅಸಲು ಎಷ್ಟು ಆಗಿರಬಹುದು? P ಎಷ್ಟು? ಓಕೆ, P ಎಷ್ಟು? ಇನ್ನು ನಮಗ್ ಕೇಳಿದ್ದೇನ P ಇಲ್ಲೇ ಇಡಿ, SI ಇಂಟು 100 ಡಿವೈಡ್ ಬೈ T ಇಂಟು R. ಓಕೆ, ಅಂದ್ರೆ ಅಸಲಿನ ಒಂದು ಸೂತ್ರ ಎಲ್ಲಿ P ಇದೆ ಅಲ್ಲೇ ಇಡಿ, T ಇಂಟು R ಕೆಳಗಡೆ, 100 ಶಿಫ್ಟ್ ಮಾಡಿ ಮೇಲ್ಗಡೆ. ಓಕೆ, ಹಾಗಾದ್ರೆ ಎಲ್ಲ ಅಂಶವನ್ನ ಇದ್ರೊಳಗ ತುಂಬಿಡಿ. ಒಂದು ಸಿಂಪಲ್ ಇಂಟ್ರೆಸ್ಟ್ 1,350 ಇಂಟು 100 ಡಿವೈಡೆಡ್ ಬೈ ಇರುವಂತಹ ಕಾಲಾವಧಿ 5 ವರ್ಷ ಇಂಟು ಟೈಮ್ ರೇಟ್ ಆಫ್ ಇಂಟ್ರೆಸ್ಟ್ 6%. ಓಕೆ, 100ಕ್ಕೆ 6 ಭಾಗ. ಇನ್ನ ಸಿಂಪ್ಲಿಫಿಕೇಶನ್ ಮಾಡಿ, 5 1 5 20, 5 20. ಓಕೆ, ಇನ್ ನೆಕ್ಸ್ಟ್ R. ಓಕೆ, 3 ಮಾಡಿ, 3 2 3 4 12 3 5 15 0. ಓಕೆ, ಇನ್ ನೆಕ್ಸ್ಟ್ 2 2 1 2 10. ಉಳಿತೀನಿ ಈಗ 450 ಇಂಟು 10, ಅದೇನಪ್ಪ ಅಂದ್ರೆ 4500. ಇದು ನಮ್ದ ಪ್ರಿನ್ಸಿಪಲ್ ಅಮೌಂಟ್. ಓಕೆ, ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಅಸಲು 4,500. ಹಾಗಾದ್ರೆ ಕ್ವಶನ್ ಏನಿದೆ, 4,500 ರೂಪಾಯಿಗೆ ಅಸಲಿಗೆ ಪ್ರತಿ ವರ್ಷಕ್ಕೆ 6% ಬಡ್ಡಿ ಇರುತ್ತದಂತೆ 3 ವರ್ಷಕ್ಕೆ ನೀಡಿರುವಂತಹ ಸರಳ ಬಡ್ಡಿ 1,350. ಓಕೆ, ಅದೇನಪ್ಪ ಕೇಳಿರುವಂತಹ ಹಂತ. ಇಲ್ಲಿ ಸರಳ ಬಡ್ಡಿ 1,350 ಎಷ್ಟಕ್ಕೆ ಗೊತ್ತಿಲ್ಲ, ಟೈಮ್ ಎಷ್ಟು 5 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ 6%. ಹಾಗಾದ್ರೆ ಬಡ್ಡಿ ದರ 6%, ಅಸಲು ಎಷ್ಟು? 4,500 ನಮಗೆ ಅಸಲು. ಓಕೆ, ಇದೇನಪ್ಪಾ ಅಂದ್ರ ನಮ್ಮ ಒಂದು ಕೇಳಿರುವಂತಹ ಸಿಂಪಲ್ ಪ್ರಶ್ನೆಗಳು
ಇದೇ ಪ್ರಶ್ನೆಗಳ ಮುಖಾಂತರನೇ ಮುಂದೆ ಬರುವಂತ ಪ್ರಶ್ನೆಗಳು ಸ್ವಲ್ಪ ತಮ್ಮ ವೇ ಅನ್ನ ಚೇಂಜ್ ಮಾಡುತ್ತವೆ. ಅಂದ್ರೆ ಕೇಳುವಂತ ಪ್ರಶ್ನೆ ಒಂದು ಹಾದಿ ಚೇಂಜ್ ಆಗತ್ತೆ. ಓಕೆ, ನೆಕ್ಸ್ಟ್ ನಿರ್ದಿಷ್ಟ ಮೊತ್ತದ ಮೇಲೆ. ಓಕೆ, ಮೊತ್ತ ಅಂದ್ರೆ ಇಲ್ಲಿ ಒಂದು ಪಿ ಅಮೌಂಟ್ ಪ್ಲಸ್ ಎಸ್ ಐ ಅಮೌಂಟ್ ಒಂದಾಗತ್ತ, ಇನ್ನೊಂದು ಅಮೌಂಟ್ ಆಗತ್ತ. ಓಕೆ, ಒಂದು ಪ್ರಿನ್ಸಿಪಲ್ ಅಮೌಂಟ್ ಆಗತ್ತ. ಇವು ಮೂರು ನೀವು ನೋಡ್ತೀರಿ. ಓಕೆ, ಅಂದ್ರೆ ನಾವು ಇಂತಿಷ್ಟ ವರ್ಷ ಆದ ನಂತರ ಕೊಡುವಂತಹ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಎಸ್ ಐ ಅಂದ್ರೆ ಸರಳ ಬಡ್ಡಿ, ಇದು ಅಮೌಂಟ್, ಇವೆರಡು ಒಂದಾಗತ್ತ. ನೆಕ್ಸ್ಟ್ ಅಸಲು, ಇವೆಲ್ಲ ಕೂಡ ಡಿಫ್ರೆಂಟ್ ಆಗತ್ತೆ. ಕೇವಲ ಅಸಲು ಒಂದು ನಿರ್ದಿಷ್ಟ ಮೊತ್ತದ ಮೇಲೆ 4 ವರ್ಷಗಳಿಗಾಗುವ ಸರಳ ಬಡ್ಡಿಯು 2,000 ರೂಪಾಯಿ ಆದರೆ ಅದೇ ಮೊತ್ತಕ್ಕೆ 6 ವರ್ಷಕ್ಕೆ ಆಗುವ ಬಡ್ಡಿ ಅಥವಾ ಸರಳ ಬಡ್ಡಿ ಎಷ್ಟು? ಓಕೆ, ಕ್ವಶನ್ಸ್ ಕೇಳಿದ್ದಾರೆ. ಒಂದು ಮೊತ್ತ ಅಥವಾ ಅಸಲು ನಮಗೆ ಗೊತ್ತಿಲ್ಲ. ಓಕೆ, ಅಸಲು ಗೊತ್ತಿಲ್ಲ, ಕೊಟ್ಟಿದ್ದೇನ ಒಂದು ನಿರ್ದಿಷ್ಟ ಮೊತ್ತಕ್ಕೆ. ಓಕೆ, ಯಾವುದೇ ಒಂದು ಅಸಲು ನಮ್ಗೆ ಗೊತ್ತಿಲ್ಲ, ಆದರೆ 4 ವರ್ಷ ಆದ ನಂತರ, 4 ವರ್ಷಕ್ಕೆ ಅಥವಾ 4 ವರ್ಷ ಆದ ನಂತರ ಆಗುವಂತಹ ಸರಳ ಬಡ್ಡಿ ಎಷ್ಟು? 2,000 ರೂಪಾಯಿ. ಅದೇ ರೀತಿ ಅದೇ ಒಂದು ಅಸಲಿಗೆ, ಸೇಮ್ ಅಸಲಿಗೆ ಅದೇ ಮೊತ್ತಕ್ಕೆ 6 ವರ್ಷಗಳಿಗೆ ಆಗುವಂತಹ ಬಡ್ಡಿ ಎಷ್ಟು? 6 ವರ್ಷಕ್ಕೆ ಆಗುವ ಬಡ್ಡಿ ಎಷ್ಟು? ಓಕೆ, ಇಲ್ಲಿ ಮಾಡುವಂತಹ ಅಥವಾ ಯಾವುದೇ ಒಂದು ಸೂತ್ರವನ್ನು ಬಳಸುವಂತಹ ಅವಶ್ಯಕತೆ ಇಲ್ಲ. ನೀಡಿರುವಂತಹ ಪ್ರಶ್ನೆ ಡೈರೆಕ್ಟ್ ಆಗಿ ಓಕೆ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, 100 ರೂಪಾಯಿ ಒಂದು ಅಸಲಿದೆ, ಇದಕ್ಕೆ 10% ಬಡ್ಡಿ ದರ ಇದೆ. ಹಾಗಾದ್ರೆ ಒಂದು ವರ್ಷಕ್ಕೆ ಆಗುವಂತಹ ಬಡ್ಡಿ ಎಷ್ಟು? 10 ರೂಪಾಯಿ. ಹೌದಾ? 100 ರೂಪಾಯಿ 10%, 10 ಇದೇನಪ್ಪಾ ಅಂದ್ರೆ ಒಂದು ವರ್ಷಕ್ಕೆ ಆಗುವಂತಹ ಬಡ್ಡಿ 10. ಇದನ್ನೇ ನಾವು 4 ಸಲ ಗುಣಿಸಿದ್ರೆ ಸಿಗುವಂತಹ ಬಡ್ಡಿ ದರ 40. ಓಕೆ, ತಿಳ್ಕೊಳ್ಳಿ. 100 ರೂಪಾಯಿ ಒಂದು ಅಸಲು, ಇದು ಪ್ರಿನ್ಸಿಪಲ್ ಅಮೌಂಟ್, ರೇಟ್ ಆಫ್ ಇಂಟ್ರೆಸ್ಟ್, ಇದು ಟೈಮ್. 100 ರೂಪಾಯಿಯ 10% 10 ಆದ್ರೆ ಅದು ಒಂದು ವರ್ಷಕ್ಕೆ 10 ರೂಪಾಯಿ ನಾವು ನೀಡ್ಬೇಕು ಎಕ್ಸ್ಟ್ರಾ ಅಮೌಂಟ್. ಓಕೆ, ಅದೇನಪ್ಪಾ ಅಂದ್ರೆ ಎಸ್ ಐ, ಇದು ಒಂದು ವರ್ಷಕ್ಕೆ ಎಸ್ ಐ. ಅದೇ ರೀತಿ ಇದೇ 10 ರೂಪಾಯಿಗೆ 4 ಸಲ ಗುಣಿಸಿದ್ರೆ ಸಿಗುವಂತ ಭಾಗ 40 ರೂಪಾಯಿ. ಏನಪ್ಪಾ ಅಂದ್ರೆ 4 ವರ್ಷಕ್ಕೆ ಆಗುವಂತಹ 100 ರೂಪಾಯಿಯ ಒಂದು 40 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್. ಅದೇ ರೀತಿ ಕೊಟ್ಟಿರುವಂತಹ ಭಾಗ 4 ವರ್ಷಕ್ಕೆ ಅಸಲು ಗೊತ್ತಿಲ್ಲ, ಸೇಮ್ ಅಸಲು ಎರಡು ಕಡೆ. ರೇಟ್ ಆಫ್ ಇಂಟ್ರೆಸ್ಟ್ ನಮ್ ಕಡೆ ಇಲ್ಲ. ಓಕೆ, ಪಿ ಗೊತ್ತಿಲ್ಲ, ಆರ್ ಗೊತ್ತಿಲ್ಲ, ಟೈಮ್ ಗೊತ್ತಿದೆ ಮತ್ತು ಎಸ್ ಐ ಗೊತ್ತಿದೆ. ಓಕೆ, ಇಲ್ಲಿ ಟೈಮ್ ಬಿಟ್ಬಿಡಿ, ರೇಟ್ ಆಫ್ ಇಂಟ್ರೆಸ್ಟ್ ಬಿಟ್ಬಿಡಿ. ಓಕೆ, 4 ವರ್ಷಕ್ಕೆ 40 ರೂಪಾಯಿ ಆಯಿತು ಅಂದ್ರೆ 100 ರೂಪಾಯಿಯ 4 ವರ್ಷಕ್ಕೆ 40 ರೂಪಾಯಿ ಆಯಿತು. ಅದೇ 6 ವರ್ಷಕ್ಕೆ ಎಷ್ಟು ಕೇಳಿದಾರೆ. ಓಕೆ, 100 ರೂಪಾಯಿಯ 4 ವರ್ಷಕ್ಕೆ 40. ಓಕೆ, ನೆಕ್ಸ್ಟ್ 6 ವರ್ಷಕ್ಕೆ ಎಷ್ಟು? ಅಲ್ಲಿ 100 ರೂಪಾಯಿನೂ ಇಲ್ಲಿಗ ಹೋಯ್ತು. ಒಂದು ನಿರ್ದಿಷ್ಟ ಮೊತ್ತಕ್ಕೆ 4 ವರ್ಷಕ್ಕೆ 40 ರೂಪೀಸ್ ಆಯ್ತು, 40 ರೂಪಾಯಿ ಆಯ್ತು. ಅದೇ 6 ವರ್ಷಕ್ಕೆ ಎಷ್ಟು ಆಯ್ತು? ಹಾಗಾದ್ರೆ 4 2,000, 4 ವರ್ಷಕ್ಕೆ ಐತಿ. ಒಂದು ವರ್ಷಕ್ಕೆ ಎಷ್ಟು? 2,000 ರೂಪಾಯಿ ಡಿವೈಡ್ ಬೈ 4. 4 ಒಂದ್ಲೆ 4 ಐದ್ಲೆ, ಸಾರಿ 4 ಐದ್ಲೆ 20, 500. ಹಾಗಾದ್ರೆ ಒಂದು ವರ್ಷಕ್ಕೆ ಬಡ್ಡಿ 500 ರೂಪಾಯಿ. ಇದನ್ನೇ ಇಂಟು 6 ಮಾಡ್ರಿ, ನಮಗ್ ಸಿಗುವಂತ ಭಾಗ 3,000. 6 ಐದ್ಲೆ 30, 3,000. ಇದೇನಪ್ಪಾ ಅಂದ್ರ 6 ವರ್ಷಕ್ಕೆ ತುಂಬುವಂತಹ ಸರಳ ಬಡ್ಡಿ. ಓಕೆ, 6 ವರ್ಷಕ್ಕೆ ತುಂಬುವಂತಹ ಸರಳ ಬಡ್ಡಿ. ಅಸಲು ಗೊತ್ತಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಗೊತ್ತಿದ್ದ ಮಾತ್ರ ಏನ ಒಂದು ಟೈಮ್, ಒಂದು ಸಿಂಪಲ್ ಇಂಟ್ರೆಸ್ಟ್. ಓಕೆ, ಇವು ಎರಡುಗಳ ಮುಖಾಂತರನೇ 4 ವರ್ಷಕ್ಕೆ ಎಷ್ಟು? ಒಂದು ವರ್ಷಕ್ಕೆ 500 ರೂಪಾಯಿ, 6 ವರ್ಷಕ್ಕೆ 3,000 ರೂಪಾಯಿ. ಓಕೆ, ಅಂದ್ರೆ ಒಂದು ವರ್ಷಕ್ಕೆ 500 ರೂಪಾಯಿ. ಓಕೆ, ಇಷ್ಟೇ ಸಿಂಪಲ್ ಆಗಿ ಕೇಳುವಂತಹ ಪ್ರಶ್ನೆಗಳು. ಓಕೆ, ಆದ್ರೆ ಎಕ್ಸಾಮ್ಸ್ ನಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗತ್ತಾ, ಯಾಕಪ್ಪ ಅಂದ್ರ ಸ್ವಲ್ಪ ಡಿಪ್ರೆಷನ್ ಇರುತ್ತಾ. ಅದಕ್ಕಾಗಿ ಡಿಪ್ರೆಷನ್ ಇಲ್ಲದೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಸುಲಭವಾಗಿ ಬಿಡಿಸ್ಕೊಳ್ಳುವಂತಹ ಹಂತ ಕೂಡ ಅಲ್ಲಿ ನೋಡ್ತೀರಿ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡ್ರಿ. ಒಂದು 10 ವರ್ಷಗಳ ಅವಧಿಯಲ್ಲಿ
10 ವರ್ಷಗಳ ಅವಧಿಯಲ್ಲಿ ರೂಪಾಯಿ 1300 ಅಥವಾ 1300 ಅಸಲು ಮೊತ್ತದ ಮೇಲೆ ರೂಪಾಯಿ 650 ಬಡ್ಡಿ ಗಳಿಸಿದರೆ ಸರಳ ಬಡ್ಡಿ ದರ ಎಷ್ಟು? ಓಕೆ, ಇದು ನಮಗ ಇಂಡಿಯನ್ ಆರ್ಮಿ ಅಗ್ನಿವೀರ್ ಕ್ವಶನ್ 2023 ಬಂದಂತಹ ಒಂದು ಭಾಗ. ಓಕೆ, ಅಂದ್ರೆ ಲಾಸ್ಟ್ ಟೈಮ್ ಬಂದಿರುವಂತಹ ನಮ್ಮ ಒಂದು ಕ್ವಶನ್. 10 ವರ್ಷಗಳ ಅವಧಿಯಲ್ಲಿ ಟೈಮ್ ಇದೆ, ಟಿ, ಅಸಲಿದೆ 1300 ರೂಪಾಯಿ. ಓಕೆ, ನೆಕ್ಸ್ಟ್ ಮೊತ್ತದ ಮೇಲೆ 650 ಬಡ್ಡಿ ಗಳಿಸಿದರೆ, ಅಂದ್ರೆ ಇದು ಸರಳ ಬಡ್ಡಿ ಇದೆ. ಸರಳ ಬಡ್ಡಿ ದರ ಎಷ್ಟು? ದರ ಅಂದ್ರೇನ? ರೇಟ್ ಆಫ್ ಇಂಟ್ರೆಸ್ಟ್, ಆರ್. ಓಕೆ, ಹಾಗಾದರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಮ್ ಕಡೆ ಇದೆ ಎಸ್ ಐ ಇಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಇದೆ. ನಮಗೆ ಆರ್ ಬೇಕಾಗಿದೆ. ಎಸ್ ಐ ಅಂದ್ರೆ 650, ಅಸಲು ಪಿ ಅಂದ್ರೆ 1300, ಟೈಮ್ ಅಂದ್ರೆ 10 ವರ್ಷ. ಓಕೆ, ಜಸ್ಟ್ 10 ಸೆಕೆಂಡ್ ಪೌಸ್ ಮಾಡಿ ಆನ್ಸರ್ ನ ಬಿಡಿಸಿ. ನಾನು ಕೂಡ ಬಿಡಿಸ್ತೀನಿ, ನೀವು ಕೂಡ ಬಿಡಿಸಿ. ಓಕೆ, ಆನ್ಸರ್ ನ ಕಂಪೇರ್ ಮಾಡಿ, ಚೆಕ್ ಮಾಡಿ. ಟೈಮ್ ಟಿ 10 ವರ್ಷ. ಓಕೆ, ಪಿ 1300 ಅಂದ್ರೆ ಅಸಲು. ಓಕೆ, ಆರ್ ನಮಗೆ ಗೊತ್ತಿಲ್ಲ, ಡಿವೈಡ್ ಬೈ 100. ಎಸ್ ಐ ಅಂದ್ರೆ 650. ಅಂದ್ರೆ 10 ವರ್ಷಗಳಿಗೆ 1300 ರೂಪಾಯಿ ಅಸಲಿಗೆ ನಾವು ಗಳಿಸಿರುವಂತಹ ಸರಳ ಬಡ್ಡಿ. ಹಾಗಾದ್ರೆ ಬಡ್ಡಿ ದರ ಎಷ್ಟು? ಆರ್ ಇಸ್ ಈಕ್ವಲ್ ಟು 650 ಇಂಟು 100 ಮ್ಯಾಗ ಹೋಯ್ತು, ಡಿವೈಡ್ ಬೈ ಕೆಳಗೆ ಬಂತು 1300 ಇಂಟು 10. ಇದೇನಪ್ಪಾ ಅಂದ್ರ ಒಂದು ಸೂತ್ರ, ಆರ್ ಇಸ್ ಈಕ್ವಲ್ ಟು ಎಸ್ ಐ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಟಿ. ಇದೇ ನಮಗಿರುವಂತಹ ಸೂತ್ರ, ಇಲ್ಲಿ ಇಟ್ಕೊಂಡಿವಿ. ಓಕೆ, ಎಸ್ ಐ ಅಂದ್ರೆ 650, 100 ಅಂದ್ರೆ 100, ಪಿ ಅಂದ್ರೆ 1300, ನೆಕ್ಸ್ಟ್ ಟಿ ಅಂದ್ರೆ 10. ಓಕೆ, ಇನ್ನ ಸಿಂಪ್ಲಿಫಿಕೇಶನ್ ಮಾಡಿ. 0 0 ಈ 0 ಈ 0 ಈ 0 ಈ 0, 13 ಒಂದಲೇ 13, ಎಷ್ಟಲೇ 5ಲೇ, 5% ಪರ್ annum. ಓಕೆ, 5% ಪರ್ annum. ಇದೇನಪ್ಪಾ ಅಂದ್ರೆ ಮೂಲತಃವಾಗಿ ಬಿಡಿಸುವಂತಹ ಬಡ್ಡಿ ದರ ಎಷ್ಟು? ಇದೇನಪ್ಪಾ ಅಂದ್ರೆ ಆರ್ ಇಸ್ ಈಕ್ವಲ್ ಟು 5%, 13 5ಲೇ 65. ಓಕೆ, ಒಂದು ಎಕ್ಸ್ಟ್ರಾ ಇಲ್ಲಿ ಬಂದಿರುವಂತಹ ಭಾಗ ಆಪ್ಷನ್ ಬಿ. 12%, 5%, 10%, 20%. ಆಪ್ಷನ್ ಬಿ 5%. ಓಕೆ, ನೆಕ್ಸ್ಟ್ ನೋಡಿ, ಸ್ವಲ್ಪ ಚೇಂಜ್ ಆಗತ್ತಾ? ಸೇಮ್ ಇಂಡಿಯನ್ ಆರ್ಮಿ ಕ್ವಶನ್. ವಾರ್ಷಿಕ 6% ಬಡ್ಡಿ ದರದಲ್ಲಿ, ಒಂದು ವರ್ಷಕ್ಕೆ 6% ಬಡ್ಡಿ ದರದಲ್ಲಿ ರೂಪಾಯಿ 19,800 ರೂಪಾಯಿಯ ಅಸಲು ಮೊತ್ತದ ಮೇಲೆ 9 ತಿಂಗಳ ಸರಳ ಬಡ್ಡಿ ಎಷ್ಟು? ಅಬ್ಸರ್ವ್ ಮಾಡ್ರಿ, ಆಗ ಬಿಡಿಸಿದ್ವಿ 18 ತಿಂಗಳು ಅಂತೇಳಿ ಬಿಡಿಸಿದ್ವಿ. ಇವಾಗ ಬಂದಿದ್ದು 9 ತಿಂಗಳು ಮಾತ್ರ, ಅಂದ್ರೆ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಗಳಿಸುವಂತಹ ಸರಳ ಬಡ್ಡಿ ಎಷ್ಟು? ಅಸಲಿದೆ 19,800, ವಾರ್ಷಿಕ ಬಡ್ಡಿ ದರ 6%, ಟೈಮ್ ಇದೆ 9 ತಿಂಗಳು. ಹಾಗಾದ್ರೆ ಸರಳ ಬಡ್ಡಿ ಎಷ್ಟು? ಪಿ ಟಿ ಆರ್ 3 ಇದೆ. ವಾರ್ಷಿಕ ಬಡ್ಡಿ ದರ 6% ಅಂದ್ರೆ 6%, ಆರ್ ಇಸ್ ಈಕ್ವಲ್ ಟು 6 ಡಿವೈಡ್ ಬೈ 100 ಇಂಟು ಇಲ್ಲಿರುವಂತಹ ಭಾಗ ಪಿ ಇಸ್ ಈಕ್ವಲ್ ಟು 19,800. ಇದು ನಮಗೆ ಅಸಲು. ಇನ್ನು ಟೈಮ್ ಬಂದ್ಬಿಟ್ಟು 9 ತಿಂಗಳು, ಅಂದ್ರೆ 9 ಬೈ 12 ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? ಓಕೆ, ಅಬ್ಸರ್ವ್ ಮಾಡ್ರಿ, ಇಲ್ಲಿ ಬರ್ದಿರುವಂತಹ ಹಂತ 9 months ಡಿವೈಡ್ ಬೈ ಇಂಟು 12. ಯಾಕೆ? ಎಷ್ಟು ತಿಂಗಳಿಗೆ ಎಷ್ಟು ಬಡ್ಡಿ ದರ ನಾವು ಕೊಡಬೇಕು? ಒಟ್ಟು ಒಂದು ವರ್ಷಕ್ಕೆ 12 ಮಂತ್, ನೆಕ್ಸ್ಟ್ 9 ತಿಂಗಳಿಗೆ ನಾವು ಎಷ್ಟು ಬಡ್ಡಿ ಆಗತ್ತೆ, ಸರಳ ಬಡ್ಡಿ ಎಷ್ಟು ಆಗತ್ತೆ? ಹಾಗಾದ್ರೆ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ರಿ. 0 0 ಹೋಯ್ತು, 0 0 ಹೋಯ್ತು. ಇನ್ ನೆಕ್ಸ್ಟ್ 6 ಒಂದಲೇ 6 2ಲೇ 2 ಒಂದಲೇ 2 9ಲೇ 18, 2 9ಲೇ 18. ಓಕೆ, ಇನ್ನು ಉಳಿತೇನು 9 ಇಂಟು 9. ಓಕೆ, ಇದೇನಪ್ಪಾ ಅಂದ್ರೆ ಉಳಿದಿರುವಂತಹ ಈ ಎಲ್ಲದ ಭಾಗಗಳಲ್ಲಿ ಕೇವಲ 99 ಇಂಟು 9, 99 ಇಂಟು 9 ಎಷ್ಟಾಗತ್ತ? 9 9ಲೇ 81, 9 9ಲೇ 81, 1 89.
891 ಆಪ್ಷನ್ ಡಿ. ಓಕೆ, ಇದೇನಪ್ಪಾ ಅಂದ್ರ ನಾವು ಪಡೆದುಕೊಳ್ಳುವಂತಹ ಭಾಗ ಇಂಡಿಯನ್ ಆರ್ಮಿ ಅಗ್ನಿವೀರ್ 2023 ಕೇಳುವಂತಹ ಪ್ರಶ್ನೆ ಇದು. ಓಕೆ, ಅದಕ್ಕಾಗಿ ಈ ರೀತಿ ಅಗ್ನಿವೀರ್ನಲ್ಲಿ ಕೂಡ ಕ್ವಶನ್ಸ್ ಬರ್ತವೆ ಬರ್ಲಂತಲ್ಲ. ಓಕೆ, ಕಂಪಲ್ಸರಿ ಬರ್ತವೆ. ಟಾಪಿಕ್ ವೈಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದಕ್ಕಾಗಿ ನಮ್ದು SSC ಇರಲಿ ಅಥವಾ SSC GD ಇರಲಿ, MTS ಇರಲಿ, ಸ್ಟೆನೋ ಇರಲಿ ಅಥವಾ CGL ಇರಲಿ ಅಥವಾ ಇನ್ನಿತರ SSC ಎಲ್ಲ ಭಾಗಗಳಲ್ಲಿ CRPF, CISF, ಓಕೆ, ಅಥವಾ ITBP, ಅಸ್ಸಾಂ ರೈಫಲ್, BSF ಎಲ್ಲ CAPF ಗಳಲ್ಲಿ, ಓಕೆ, ಎಲ್ಲದರಲ್ಲಿಯೂ ಕೂಡ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಇವೆಲ್ಲಗಳಲ್ಲಿಯೂ ಕೂಡ ಎರಡು ಭಾಗಗಳಲ್ಲಿ ಕ್ವಶನ್ಸ್ ಅನ್ನ ಕೇಳಾಗುತ್ತೆ. ಓಕೆ, ಯಾವ ರೀತಿ ಕೇಳ್ತಾರೆ, ಸ್ವಲ್ಪ ಲೆವೆಲ್ ಚೇಂಜ್ ಆಗುತ್ತೆ ಅಥವಾ ಕ್ವಶನ್ಸ್ ಕೇಳುವಂತಹ ಹಂತ ಸ್ವಲ್ಪ ಚೇಂಜ್ ಆಗುತ್ತೆ, ಆದ್ರೆ ಕ್ವಶನ್ಸ್ ಕೂಡ ಬರ್ತವೆ. ಓಕೆ, ನೋಡಿ 6% ಇದೆ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, 19,800 ರೂಪಾಯಿ ಇದೆ ಅಸಲು. ನೆಕ್ಸ್ಟ್ 9 ತಿಂಗಳಿಗೆ ಎಷ್ಟು ಸರಳ ಬಡ್ಡಿ. ಓಕೆ, ಡಿವೈಡ್ ಬೈ 12, 891 ಆಪ್ಷನ್ ಡಿ. ಟಿಕ್ ಮಾಡೋದು, ಮುಂದೆ ಹೋಗೋದು. ಓಕೆ, ನೆಕ್ಸ್ಟ್ ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ at which rupees 100 becomes 200 in 10 years. ಓಕೆ, ಅಬ್ಸರ್ವ್ ಮಾಡ್ರಿ, ಕೇಳುವಂತಹ ಪ್ರಶ್ನೆ ಇಂಡಿಯನ್ ಆರ್ಮಿ. ಓಕೆ, ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೇನಾ? R. ಓಕೆ, ಇಸ್ ಈಕ್ವಲ್ ಟು SI ಇಂಟು 100 ಡಿವೈಡ್ ಬೈ P ಇಂಟು T. ಇದೇನಪ್ಪ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ಏನ್ ಕೇಳಿದಾರೆ ನಮಗೋರ? 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಯ್ತು. ಎಷ್ಟು ವರ್ಷಗಳಲ್ಲಿ? 10 ವರ್ಷಗಳಲ್ಲಿ. ಓಕೆ, ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ, PTRSI ಈ 4 ಅಂಶ ನಮಗೆ ಸಿಗಬೇಕು ಕಂಪಲ್ಸರಿ. ಓಕೆ, ದೆನ್ 100 ಬಿಕಮ್ಸ್ 200. 100 ರೂಪಾಯಿ ಇದ್ದಿದ್ದ 200 ರೂಪಾಯಿ ಆಯ್ತು. ಹಾಗಾದ್ರೆ ನಾವು ಸಪೋಸ್ ಎಕ್ಸಾಂಪಲ್ ನಾವು 2025ರಲ್ಲಿ 100 ರೂಪಾಯಿ ಒಂದು ಬ್ಯಾಂಕ್ ನಲ್ಲಿ ಇಟ್ಟಿದ್ದೀವಿ. 10 ವರ್ಷ ಆದ ನಂತರ ಆ ಬ್ಯಾಂಕ್ ನಮಗೆ ಮರಳಿಸುವಂತಹ ಅಮೌಂಟ್ 200 ರೂಪಾಯಿ. ಹಾಗಾದ್ರೆ 100 ರೂಪಾಯಿ 10 ವರ್ಷ ಆದ ನಂತರ ಬರುವಂತಹ ಅದರ ಇಂಟ್ರೆಸ್ಟ್ 100 ರೂಪಾಯಿ, ಅವು ಎರಡು ಸೇರಿಸಿ ಬರುವಂತಹ ಭಾಗ 200 ರೂಪಾಯಿ. ಹಾಗಾದ್ರೆ ಅಸಲು 100 ರೂಪಾಯಿ. ಓಕೆ, ಇಲ್ಲಿ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು 10 ವರ್ಷ, 10 ಇಯರ್ಸ್. ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಕಂಡುಹಿಡಿಬೇಕು. ಓಕೆ, ಸರಳ ಬಡ್ಡಿ. ಓಕೆ, ಸರಳ ಬಡ್ಡಿ ನೋಡ್ರಿ, 100 ರೂಪಾಯಿ ಇದ್ದ 200 ರೂಪಾಯಿ ಆಯ್ತು. ಹಾಗಾದ್ರೆ 200 ರೂಪಾಯಿಯಲ್ಲಿ 100 ರೂಪಾಯಿ ಮೈನಸ್ ಮಾಡ್ರಿ, ಸಿಗುವಂತಹ ಅಂಶ 100 ರೂಪಾಯಿ. ಇದು ನಮ್ದು ಸರಳ ಬಡ್ಡಿ. ಓಕೆ, ಸರಳ ಬಡ್ಡಿ 100 ರೂಪಾಯಿ ಅಸಲು, 100 ರೂಪಾಯಿ ಸರಳ ಬಡ್ಡಿ, ಟೈಮ್ 10 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು. ಓಕೆ, ಸೇಮ್ ಇದೆ, ಅಪ್ಲೈ ಮಾಡಿ. ಸರಳ ಬಡ್ಡಿ 100 ರೂಪಾಯಿ ಇಂಟು 100 ರೂಪಾಯಿ ಡಿವೈಡೆಡ್ ಬೈ ಯಾವುದು? P ಅಂದ್ರೆ 100 ಇಂಟು ಟೈಮ್ ಅಂದ್ರೆ 10. ಇನ್ನು ಎಷ್ಟು ಜೀರೋದ ಎಲ್ಲ ಹಾರಿಸ್ಬಿಟ್ರೆ 0 0 0 0 0 0. ಹಾಗಾದ್ರೆ 10% ಮಾತ್ರ ಉಳಿತು. ಅದು ನಮಗೆ ಸಿಗುವಂತಹ ಪ್ರತಿ ವರ್ಷಕ್ಕೆ 100 ರೂಪಾಯಿ ಇದ್ದಿದ್ದ 200 ರೂಪಾಯಿ ಆಗ್ಲಿಕ್ಕೆ ಇರುವಂತಹ ಪ್ರತಿ ವರ್ಷದ ಬಡ್ಡಿ ದರ 10. ಎಷ್ಟು ವರ್ಷಕ್ಕೆ? 10 ವರ್ಷದಲ್ಲಿ. ಓಕೆ, ಈ ಟೈಮ್ ಮತ್ತೆ ಚೇಂಜ್ ಆಗತ್ತಾ? ನಿಮಗೆ ಕೊಟ್ಟಿರುವಂತಹ ಹಂತ 8 ವರ್ಷ ಆಗಿರ್ಬೋದು ಅಥವಾ 7 ವರ್ಷ ಆಗಿರ್ಬೋದು ಅಥವಾ 5 ವರ್ಷ ಆಗಿರ್ಬೋದು. ಟೈಮ್ ಕಡಿಮೆ ಆಯ್ತಪ್ಪ ಅಂತಂದ್ರ ಬಡ್ಡಿ ದರ ಹೆಚ್ಚಾಗತ್ತ. ಟೈಮ್ ಹೆಚ್ಚಾಯ್ತಂದ್ರ ಬಡ್ಡಿ ದರ ಕೂಡ ಹೆಚ್ಚಾಗತ್ತೆ. ಓಕೆ, ಚೇಂಜಸ್ ನೋಡ್ತೀರಿ ನೀವು. ಇದೇನಪ್ಪಾ ಅಂದ್ರ 100 ರೂಪಾಯಿ 200 ರೂಪಾಯಿ ಎಷ್ಟು ವರ್ಷಗಳಲ್ಲಿ? 10 ವರ್ಷಗಳಲ್ಲಿ ಬಡ್ಡಿ ದರ 10%. ಓಕೆ, 10%. ನೆಕ್ಸ್ಟ್ ನೋಡ್ರಿ, ಅ ಮ್ಯಾನ್ ಟುಕ್ ಲೋನ್ ಫ್ರಮ್ ಅ ಬ್ಯಾಂಕ್ ಅಟ್ ದ ರೇಟ್ ಆಫ್ 12% ಪರ್ annum. ಅಂದ್ರ ಇಲ್ಲಿ ಬಡ್ಡಿ ದರ ಎಷ್ಟು? 12% ಪ್ರತಿ ವರ್ಷಕ್ಕೆ. ಅದೇ ರೀತಿ ಸಿಂಪಲ್ ಇಂಟ್ರೆಸ್ಟ್ ಆಫ್ಟರ್ 3 years he had to pay of rupees 5,400 interest only for the period. ಹಾಗಾದ್ರೆ 3 ವರ್ಷ ಆದ ನಂತರ ಟೈಮ್ ಎಷ್ಟಿದೆ? 3 years. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 5,400. ಓಕೆ, ಪೇ ಮಾಡಬೇಕು ಇಂಟ್ರೆಸ್ಟ್. ದ ಪ್ರಿನ್ಸಿಪಲ್ ಅಮೌಂಟ್ ಬಾರೋಡ್ ಬೈ ಹಿಮ್ ವಾಸ್. ಹಾಗಾದ್ರೆ ಅವನು ಪಡೆದಿರುವಂತಹ ಅಸಲು ಎಷ್ಟು? ಓಕೆ, ಹಾಗಾದ್ರೆ ಕ್ವಶನ್ ನೋಡಿ, ಒಂದು ನಿಶ್ಚಿತ ಅಸಲಿಗೆ ಅವನು ಪ್ರತಿ ವರ್ಷಕ್ಕೆ 12% ಬಡ್ಡಿ ದರದಲ್ಲಿ 3 ವರ್ಷಕ್ಕೆ
ಪಡೆದಿರುವಂತಹ ಅಥವಾ ಕಟ್ಟಿರುವಂತಹ ಲೋನ್ ಅಮೌಂಟ್ 5,400. ಹಾಗಾದ್ರೆ ಅಸಲು ಎಷ್ಟು? ಓಕೆ, ಅಸಲು ಎಷ್ಟು? ಅದೇನಪ್ಪಾ ಅಂದ್ರ ಪಿ ಅಮೌಂಟ್. ಪಿ ಸೂತ್ರ ಏನು? ಪಿ ಇಸ್ ಈಕ್ವಲ್ ಟು ಎಸ್ ಐ ಇಂಟು 100 ಡಿವೈಡ್ ಬೈ ಆರ್ ಇಂಟು ಟಿ. ಇದೇನಪ್ಪಾ ಅಂದ್ರೆ ನಮ್ಮ ಸೂತ್ರ. ಇದೇನಪ್ಪಾ ಅಂದ್ರ ಮುಂದಕ್ಕೆ ಹೋಗಿ ಎಸ್ ಐ ಇಸ್ ಈಕ್ವಲ್ ಟು 5,400 ಇಂಟು 100 divided by R is equal to 12% into time is equal to 3 years. Principal amount ಎಷ್ಟು? ಓಕೆ, ಇನ್ನ ಸಿಂಪ್ಲಿಫಿಕೇಶನ್ ಮಾಡ್ರಿ. 3 ತಗೋರಿ. 3 1 3 3 8 24 0 0. ಓಕೆ, ಇದೆಲ್ಲ ಹೋಯ್ತು. ಇನ್ ನೆಕ್ಸ್ಟ್ 2 4 ತಗೋರಿ. ಸರಿ, 3 ತಗೋರಿ. 3 4 12 3 6 18 ಅಂದ್ರೆ 600. ಓಕೆ, ಇನ್ ನೆಕ್ಸ್ಟ್ 4 ಅಂದ್ರೆ ಏನು ಉಳಿತು ನಮ್ಮ ಕಡೆ ಈಗ? 600 ಇಂಟು 100 ಡಿವೈಡೆಡ್ ಬೈ 4 ಉಳಿತು. 3 1 3 3 8 24 0 0. 3 4 3 6 18 ಅಂದ್ರೆ 600 1800. ಮುಂದ 2 ತಗೋರಿ. 2 2 2 3 ಅಂದ್ರೆ 300 ಮತ್ತ 2 1 2 150. ಹಾಗಾದ್ರೆ 150 ಇಂಟು 100. ಆಪ್ಷನ್ ನೋಡ್ರಿ ಏನೈತಿ? 2,000 10,000 15,000 20,000. ಓಕೆ, ಅಂದ್ರ ಇಲ್ಲಿ 2 0 ಇದಾವು. 15,000 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಇಸ್ 15,000. ಓಕೆ, ಕಡ್ತಾ ನಾವಿನ್ನ ಸಿಂಪಲ್ ಆಗಿ ಮಾಡ್ಬೋದು ಟೈಮ್ ಉಳಿಸ್ಲಿಕ್ಕೆ. ನಿಮಗೆ ಹೇಳಿಕೆ ಹೇಳುವಂತಹ ಒಂದು ಭಾಗ ಅಂದ್ರೆ ಯಾವ ರೀತಿ ನಾವು ಮಾಡಬಹುದು. ಈಗ ಅತಿ ಚಿಕ್ಕ ಸಂಖ್ಯೆ ಅಂದ್ರೂ ಕೂಡ ಮಾಡಬಹುದು. ಓಕೆ, ಡೈರೆಕ್ಟ್ ಆಗಿ ಮಾಡಿದ್ರ 12 ಕಡ್ತಾ ಹೋಗ್ತೈತಿ. ನೆಕ್ಸ್ಟ್ ಬರುವಂತಹ ಹಂತ 15,000 ರೂಪಾಯಿ. ಓಕೆ, ಅಂದ್ರೆ ಕೇಳಿರುವಂತ ಪ್ರಶ್ನೆಯನ್ನ ಒಬ್ಬ ವ್ಯಕ್ತಿಯು ಬ್ಯಾಂಕ್ ನಿಂದ ಪಟ್ಟಿರುವಂತಹ ಒಂದು ಲೋನ್, ಆ ಲೋನ್ ದಲ್ಲಿ ಅಮೌಂಟ್ ನಮಗೆ ಕೊಟ್ಟಿಲ್ಲ, ಆದರೆ ಕೊಟ್ಟಿರುವಂತಹ ಭಾಗ ಬಡ್ಡಿ ದರ ಪ್ರತಿ ವರ್ಷಕ್ಕೆ 12%. ಅವನು ಕಟ್ಟಿರುವಂತಹ ಸರಳ ಬಡ್ಡಿ 5,400 ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ. ಹಾಗಾದ್ರೆ ಅಸಲು ಎಷ್ಟು? ಅಸಲು 15,000 ರೂಪಾಯಿ ಅಸಲು. ಓಕೆ, ನೆಕ್ಸ್ಟ್ ನೋಡ್ರಿ, SSC GD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನ ಒಂದು ಜನರಲ್ ಡ್ಯೂಟಿಗೆ ಕೇಳಿರುವಂತಹ ಒಂದು ಪ್ರಶ್ನೆ. ಓಕೆ, CAPF ನಲ್ಲಿ ಬರುವಂತಹ ಎಲ್ಲ ಹುದ್ದೆಗಳಿಗೆ ಕೇಳಿರುವಂತಹ ಒಂದು ಪ್ರಶ್ನೆ. 2023 ಮತ್ತು 24 ಇವು ಎರಡರಲ್ಲಿ ಕೇಳುವಂತಹ ಪ್ರಶ್ನೆ. A certain sum amounts to rupees 26,980 in 3 years. Okay, at simple interest, and rupees 40,280 becomes in 8 years. Find the rate of interest. Okay, ಕ್ವಶನ್ ತಿಳ್ಕೊರಿ. ಒಂದು ನಿಶ್ಚಿತ ಅಸಲಿಗೆ, ಓಕೆ, ಒಂದು ನಿಶ್ಚಿತ ಅಸಲಿಗೆ ಒಂದು ಸರ್ಟನ್ ಅಮೌಂಟ್ ಮೇಲೆ ಅಸಲಿಗೆ ಎಷ್ಟು 3 ವರ್ಷಕ್ಕೆ 26,980 ರೂಪಾಯಿ ಆಯ್ತು. ಅಂದ್ರೆ ಅದರಲ್ಲಿ ಪಿನೂ ಇದೆ ಪ್ಲಸ್ SIನೂ ಇದೆ, ಇವು ಎರಡರಲ್ಲಿ. ನೆಕ್ಸ್ಟ್ 8 ವರ್ಷಕ್ಕೆ ಆಗುವಂತಹ ಒಂದು ಮೊತ್ತ ಎಷ್ಟು? 40,280 ರೂಪಾಯಿ. ಇಲ್ಲಿ 3 ವರ್ಷಕ್ಕೆ, ಇಲ್ಲಿ 8 ವರ್ಷಕ್ಕೆ. ಹಾಗಾದ್ರೆ ಇವನು ಅಥವಾ ಆ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಪಡೆದಿರುವಂತಹ ಒಂದು ಸರಳ ಬಡ್ಡಿ ದರ ಎಷ್ಟು? ಕ್ವಶನ್ಸ್ ಕೇಳಿದ್ದಾರೆ. 13%, 12%, 14% ಅಥವಾ 11%. ಓಕೆ, 13, 12, 14, 11 ಇದರಲ್ಲಿ ಯಾವ್ದು ಆನ್ಸರ್? ಹಾಗಾದ್ರೆ ಈ ಲೆಕ್ಕ ನೋಡ್ರಿ, ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಇಲ್ಲ. ಓಕೆ, ಟೈಮ್ ಕೊಟ್ಟಿದ್ದಾರೆ, ಒಂದು 3 ವರ್ಷ, ಒಂದು 8 ವರ್ಷ. ಬಿಟ್ಟಂದ್ರೆ ಬಡ್ಡಿ ದರ ಇಲ್ಲ. ಓಕೆ, ಇದರಲ್ಲಿ ಇನ್ ನೆಕ್ಸ್ಟ್ ಇಲ್ಲಿ ನಮಗ್ ಸಿಂಪಲ್ ಇಂಟ್ರೆಸ್ಟ್ ನಾವು ತಕೋಬೇಕು. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಅಂಶ ಕೇವಲ ಒಂದೇ ಒಂದು, ಅದೇನಪ್ಪಾ ಅಂದ್ರೆ ಟೈಮ್. ಒಂದು 3, ಒಂದು 8 ನಮ್ ಕಡೆ ಇದೆ. ಬಿಟ್ರ ಅಮೌಂಟ್ ಇದೆ, ಅಮೌಂಟ್ ಏನ ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಯಾವ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ನ ತಕ್ಕೋ ಅಬ್ಸರ್ವ್ ಮಾಡ್ರಿ. ಒಂದು 3 ವರ್ಷಕ್ಕೆ ಆಗಿರುವಂತಹ ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂದ್ರೆ 26,980. ನೆಕ್ಸ್ಟ್ 8 ವರ್ಷಕ್ಕೆ ಆಗಿರುವಂತಹ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂದ್ರೆ 40,280. ಹಾಗಾದ್ರೆ ಇವುಗಳ ವ್ಯತ್ಯಾಸ ಚೇಂಜ್ ಮಾಡ್ಕೊರಿ. ಇದನ್ನ
ಕೆಳಗೆ ತಗೋರಿ, ಯಾಕಂದ್ರೆ ನಾವು ಕಳಿಬೇಕು ಅದನ್ನು. ಓಕೆ, ಇವುಗಳ ವ್ಯತ್ಯಾಸ ಒಂದು 8ರಾಗ 3 ಕಳೆದ್ರ 5, ಅಂದ್ರೆ 5 ವರ್ಷಕ್ಕೆ ಸಿಗುವಂತ ನಮಗ ಬಡ್ಡಿ ಎಷ್ಟು. ಇನ್ ನೆಕ್ಸ್ಟ್ ಇಲ್ಲಿ ಕಳೀರಿ 0 0, 12ರಲ್ಲಿ 9 ಹೋದ್ರ 3, 10ರಲ್ಲಿ 7 ಹೋದ್ರ 3, ಇಲ್ಲಿ 13. ಹಾಗಾದ್ರೆ 5 ವರ್ಷಕ್ಕೆ ಆದಂತಹ ಒಟ್ಟು ಸರಳ ಬಡ್ಡಿ ಎಷ್ಟು? 5 ವರ್ಷಕ್ಕೆ ಆದಂತಹ ಒಟ್ಟು ಸರಳ ಬಡ್ಡಿ. ಓಕೆ, ಅವ್ರು ಕೇಳಿದ್ದೇನ ಇವನು ಕಟ್ಟಿರುವಂತಹ ಬಡ್ಡಿ ದರ ಎಷ್ಟು? ಹೌದಾ, ಬಡ್ಡಿ ದರ ಎಷ್ಟು? ಇನ್ನು ಮುಂದೆ ನಮಗ್ ಸಿಕ್ಕಿರುವಂತ ಭಾಗ 5 ವರ್ಷಕ್ಕೆ. ಓಕೆ, 0 0, 12ರಲ್ಲಿ 9 ಹೋದ್ರ 3, 10ರಲ್ಲಿ 7 ಹೋದ್ರ 3, 4ರಲ್ಲಿ 3 ಹೋದ್ರ 1. ಓಕೆ, 13,300 ರೂಪಾಯಿ. ಹಾಗಾದ್ರೆ ಇನ್ನು ಮುಂದೆ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಇಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು T. ಓಕೆ, ಟೈಮ್ ನಮ್ ಕಡೆ 5 ವರ್ಷ ಐತಿ, ಹೌದಾ. ಇನ್ ನೆಕ್ಸ್ಟ್ ಇಲ್ಲಿ 5 ವರ್ಷಕ್ಕೆ ಸಿಕ್ಕಂತಹ ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಐತಿ. ಹಾಗಾದ್ರೆ ಪಿ ಅಮೌಂಟ್ ಹೆಂಗ್ ತಗೋಬೇಕು? ಎಲ್ಲಿದ್ ಪಿ ಅಮೌಂಟ್ ನಾವು ತಗೋಬೇಕು? ಹೌದಾ, 5 ವರ್ಷಕ್ಕೆ ಇಷ್ಟಾಯ್ತು. ಹಾಗಾದ್ರೆ 1 ವರ್ಷಕ್ಕೆ ಎಷ್ಟ? 13,300 ಡಿವೈಡ್ ಬೈ 5 ಮಾಡ್ರಿ, ನಮಗ್ ಸಿಗೋದು 1 ವರ್ಷದ ಸಿಂಪಲ್ ಇಂಟ್ರೆಸ್ಟ್. 5 ಒಂದಲೇ 5, 2ಲೆ 10, 5 6ಲೆ 30, 5 6ಲೆ 30, 0. ಹಾಗಾದ್ರೆ 1 ವರ್ಷಕ್ಕೆ ಸಿಗುವಂತಹ ಸರಳ ಬಡ್ಡಿ 2,660. ಇನ್ನ 2ರಾಗ ಒಂದು ಯಾವ್ದಾರ ತಗೋರಿ, 8 ತಗೋರಿ ಅಥವಾ 3 ತಗೋರಿ. 3 ವರ್ಷಕ್ಕಾಗುವಂತಹ ಸರಳ ಬಡ್ಡಿ ಎಷ್ಟು? ಇಂಟು 3. 3 0 0, 3 6ಲೆ 18, 3 6ಲೆ 18 19, 3 2ಲೆ 6 1 7. ಓಕೆ, 3 ವರ್ಷಕ್ಕೆ ಆದಂತಹ ಸರಳ ಬಡ್ಡಿ 7,980. ಓಕೆ, ಇದು 80. ಇಲ್ಲಿ ಕೊಟ್ಟಿರುವಂತಹ 3 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪಿ ಎರಡು ಐತಿ. ನಮ್ ಕಡೆ ಸಿಂಪಲ್ ಇಂಟ್ರೆಸ್ಟ್ ಸಿಕ್ತು, ಇದ್ರೊಳಗ ಈ ಅಮೌಂಟ್ ಮೈನಸ್ ಮಾಡ್ರಿ. 26,980, 7,980, 0 0 0. 16ನಲ್ಲಿ 7 ಹೋದ್ರ 9 1, ಅಂದ್ರೆ ನಮ್ಗ ಸಿಕ್ಕಿರುವಂತ ಅಮೌಂಟ್ ಪಿ ಅಂದ್ರೆ ಎಷ್ಟು? 19,000. ಓಕೆ, ಸ್ವಲ್ಪ ಡಿಫಿಕಲ್ಟ್ ಇದೆ, ತಿಳ್ಕೊಳ್ರಿ ಯಾವ ರೀತಿ ಬಂತು. ಓಕೆ, ಇಲ್ಲಿ 3 ವರ್ಷಕ್ಕಿದೆ, ಇಲ್ಲಿ 8 ವರ್ಷಕ್ಕಿದೆ. ಇದೇ ನೀವು 2,660 8 ವರ್ಷಕ್ಕೆ ಮಾಡ್ರಿ, ನಮಗ್ ಸಿಗುವಂತಹ ಅಸಲು ಕೂಡ 19,000 ಆಕೈತಿ. ಆಮೇಲೆ ಓಕೆ, ಪಿ 19,000 ನೋಡ್ರಿ. SI ಈಗ ನಮ್ ಟೈಮ್ ಎಷ್ಟು ತಗೊಂಡ್ರಿ ನೀವು? 3 ವರ್ಷ ತಗೊಂಡ್ರಿ. ಇಲ್ಲಿ ಪಿ 19,000, ಟೈಮ್ 3 ವರ್ಷ. ಓಕೆ, ಯಾಕಂದ್ರ ನಾವ್ ಇಲ್ಲಿ ಚೇಂಜ್ ಮಾಡಿದೀವಿ 3 ವರ್ಷ. ಇನ್ನ ಸಿಂಪಲ್ ಇಂಟ್ರೆಸ್ಟ್ 7,980. ಓಕೆ, ಸಿಂಪಲ್ ಇಂಟ್ರೆಸ್ಟ್. ಓಕೆ, ಕೇಳಿದ್ದು ನಮಗ ಆರ್. ಸಿಂಪಲ್ ಇಂಟ್ರೆಸ್ಟ್ 7,980 ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ 19,000, ಟೈಮ್ 3 ವರ್ಷ. ಓಕೆ, ಇನ್ನ ಸಿಂಪ್ಲಿಫಿಕೇಶನ್ ಮಾಡ್ರಿ. 0 0 0 0 0 0. ಓಕೆ, 3ಲೆ ಕಟ್ತಾ ಹೊಡ್ರಿ. 3 1ಲೆ 3 2ಲೆ 6, 3 6ಲೆ 18, 3 6ಲೆ 18. 2 6 6 ಡಿವೈಡ್ ಬೈ 19. ಆಪ್ಷನ್ ನೋಡ್ರಿ, ಒಂದು 13%, 12%, 14%, ಅದ್ ಬಿಟ್ರ 11%. ಓಕೆ, 19 1ಲೆ 19 ಉಳಿತ ಅಷ್ಟೀಗ 7 ಉಳಿತ. ಓಕೆ, 7 ಅಂದ್ರ 19 4ಲೆ 76, ಅಂದ್ರೆ ಟೋಟಲ್ ಆನ್ಸರ್ 14%. ಓಕೆ, ನಮ್ದು 14% ಇಲ್ಲಿ ಬರುವಂತಹ ಉತ್ತರ. ಓಕೆ, ಏನೇನ್ ಮಾಡಿದ್ದು, ಏನೋ ಒಂದು ಮಾಡಿದ್ದು ಆನ್ಸರ್ ಬಂತು, ಹಂಗಲ್ಲ, ಸರಿಯಾಗಿ ತಿಳ್ಕೊಡ್ರಿ. ಕೊಟ್ಟಿರುವಂತಹ ಅಂಶ 8 ವರ್ಷಕ್ಕೆ ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಇದೆ ಪ್ಲಸ್ ಪಿನೂ ಇದೆ. ಪಿ ಅಂದ್ರೆ ಅಸಲು ಇದೆ, ಎರಡು ಕೂಡಿಸಿ ಕೊಟ್ಟಿರುವಂತ ಭಾಗ.
ಇಲ್ಲಿ 3 ವರ್ಷಕ್ಕೆ ಕೊಟ್ಟಿರುವಂತ ಭಾಗ ಸರಳ ಬಡ್ಡಿ ಪ್ಲಸ್ ಅಸಲು ಎರಡು ಕೂಡಿ ಕೊಟ್ಟಿರುವಂತ ಭಾಗ. ಓಕೆ, ಹಾಗಾದ್ರೆ ಮೈನಸ್ ಮಾಡಿದೀವಿ. 5 ವರ್ಷಕ್ಕೆ ಸಿಕ್ಕಂತಹ ಕೇವಲ ನಮಗೆ ಅಸಲು ನಮಗೆ ಸರಳ ಬಡ್ಡಿ ಎಷ್ಟು? ಅದೇನಪ್ಪ ಅಂದ್ರೆ 13,300 ರೂಪಾಯಿ. ಇದನ್ನ 5 ವರ್ಷಕ್ಕೆ ಸಿಕ್ಕಂತಹ ಕೇವಲ ಸರಳ ಬಡ್ಡಿ. ಹಾಗಾದ್ರೆ 1 ವರ್ಷಕ್ಕೆ ಎಷ್ಟು? 2,660 1 ವರ್ಷಕ್ಕೆ ಸಿಕ್ಕಂತಹ ಸರಳ ಬಡ್ಡಿ. ಅದೇನಪ್ಪ ಅಂದ್ರೆ 3 ವರ್ಷಕ್ಕೆ ಎಷ್ಟಾಗತ್ತ? 7,380 ರೂಪಾಯಿ. ಮೈನಸ್ ಮಾಡ್ತೀವಿ 3 ವರ್ಷಕ್ಕೆ ಸಿಕ್ಕಂತಹ ಅಮೌಂಟ್ ನಲ್ಲಿ ಮೈನಸ್ ಮಾಡಿದಾಗ ಸಿಗುವಂತ ಭಾಗ ನಮಗೆ ಪಿ ಅಮೌಂಟ್ 19,000. ಟಿ 3 ವರ್ಷ ಇದನ್ನು ತಗೊಂತೀವಿ. ಓಕೆ, ನೆಕ್ಸ್ಟ್ ಎಸ್ ಐ ಅಮೌಂಟ್ 7,980 ರೂಪಾಯಿ. 3 ವರ್ಷಕ್ಕೆ ಸಿಕ್ಕಂತಹ ಸರಳ ಬಡ್ಡಿ ಆರ್ 14%. ಇದೇ ನಮಗ ಆನ್ಸರ್. ಯಾಕ 19 1 19 7 7 76 19 2 38 38 70. ಓಕೆ, 19 4 36. ಓಕೆ, ಆನ್ಸರ್ 14%. ತಿಳಿತಾ? ತಿಳಿಲಿಲ್ಲಪ್ಪ ಅಂದ್ರ ಕಮೆಂಟ್ ನಲ್ಲಿ ಹೇಳ್ರಿ. ಓಕೆ, ಮತ್ತೊಂದ್ಸಲ ನಿಮಗ ನೆಕ್ಸ್ಟ್ ಮತ್ತೆ ತಿಳಿಸ್ತೀನಿ. ಓಕೆ, ನೆಕ್ಸ್ಟ್ ಲಾಸ್ಟ್ SSC GD ಬರುವಂತಹ ಒಂದು ಪ್ರಶ್ನೆ, ಸರಳ ಬಡ್ಡಿ. ಇಫ್ ದ ರೇಷೋ ಅನುಪಾತ ರೇಷೋ ಆಫ್ ಪ್ರಿನ್ಸಿಪಲ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್, ಅಸಲು ಮತ್ತು ಸರಳ ಬಡ್ಡಿ ಫಾರ್ 5 years 5 ವರ್ಷಕ್ಕೆ ಈಸ್ 10:3, ದೆನ್ ದ ರೇಟ್ ಈಸ್, ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೇಳಿದಾರೆ. ಓಕೆ, ಎಷ್ಟು ಕೇಳಿದಾರೆ ಅಬ್ಸರ್ವ್ ಮಾಡ್ರಿ. ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ ನಮ್ಗೆ ಆಲ್ರೆಡಿ. ನೆಕ್ಸ್ಟ್ ಇರೋದು ಸಿಂಪಲ್ ಇಂಟ್ರೆಸ್ಟ್, ಅದು ಕೂಡ ನಮ್ಮ ಕಡೆ ಇದೆ. ಓಕೆ, 10:3. ಟೈಮ್ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು. ಓಕೆ, ಅಬ್ಸರ್ವ್. ಸಿಂಪಲ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಅಮೌಂಟ್, ರೇಟ್ ಆಫ್ ಇಂಟ್ರೆಸ್ಟ್, ಟೈಮ್. ಓಕೆ, ಕೊಟ್ಟಿದ್ದೇನ ಪ್ರಿನ್ಸಿಪಲ್ ಅಮೌಂಟ್, ಸಿಂಪಲ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಅಮೌಂಟ್, ಸಿಂಪಲ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಅಮೌಂಟ್ ಹತ್ತಿದ್ರ 3 ಸಿಂಪಲ್ ಇಂಟ್ರೆಸ್ಟ್. ಓಕೆ, 5 years ಟೈಮ್ ಪೀರಿಯಡ್ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಕಂಡುಹಿಡಿಬೇಕು. ಓಕೆ, ಕೊಟ್ಟಿರುವಂತ ಅಂಶವನ್ನ ಆರ್ ಸೂತ್ರದಲ್ಲಿ ಹಾಕಿ, ಡಿವೈಡೆಡ್ ಬೈ ಪಿ ಇಂಟು ಟಿ. ಓಕೆ, SI is equal to 3 into 100 divided by P is equal to 10 into 5. 0 0 5 1s 5 2s 3 2s 6%. ಇದೇನಪ್ಪ ಅಂದ್ರ ಇರುವಂತಹ ಒಟ್ಟು ಬಡ್ಡಿ ದರ 6%. ಆಪ್ಷನ್ ಬಿ. ಓಕೆ, ಈಸಿ ಇದೆ. ಕೊಟ್ಟಿರುವಂತಹ ಅಮೌಂಟ್, ಫಾರ್ ಎಕ್ಸಾಂಪಲ್ ಇಲ್ಲಿ 100 ರೂಪಾಯಿ ತಗೋರಿ, 100 ರೂಪಾಯಿಗೆ ಸಿಕ್ಕಿರುವಂತಹ ಸಿಂಪಲ್ ಇಂಟ್ರೆಸ್ಟ್ 30 ರೂಪಾಯಿ. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಇರ್ಬೋದು 5 ವರ್ಷಕ್ಕೆ? ಆ ಬಡ್ಡಿ ದರ ಎಷ್ಟು? ಓಕೆ, 10 ರೂಪಾಯಿ ಇದೆ. 10 ರೂಪಾಯಿಗೆ ನಮಗೆ 3 ರೂಪಾಯಿ ಸಿಕ್ಕೈತಿ. ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. ಹಾಗಾದ್ರೆ ಬಡ್ಡಿ ದರ 6%. ಅಂದ್ರೆ ಪ್ರತಿ ವರ್ಷಕ್ಕೆ 6% ನಂತೆ ನಾವು ಪಡೆಯುವಂತಹ ಒಟ್ಟು ಸಿಂಪಲ್ ಇಂಟ್ರೆಸ್ಟ್ 3 ರೂಪಾಯಿ. 10 ರೂಪಾಯಿಗೆ 5 ವರ್ಷಕ್ಕೆ ಬಡ್ಡಿ ದರ 6%. ಓಕೆ, ಇದು ನಮ್ಮ ಸರಳ ಬಡ್ಡಿಗೆ ಇರುವಂತಹ ಕೆಲವೊಂದಿಷ್ಟ ಸಿಂಪಲ್ ಲೆಕ್ಕಗಳು, ಆರ್ಮಿ ಲೆಕ್ಕಗಳು, SSC GD ಲೆಕ್ಕಗಳು, ಇನ್ನಿತರ ಜಾಬ್ಗಳಿಗೆ ಬರುವಂತಹ ಲೆಕ್ಕಗಳನ್ನು ಕೂಡ ನಾವು ಮುಂಬರುವಂತಹ ವಿಡಿಯೋಗಳಲ್ಲಿ ಸಾಲ್ವ್ ಮಾಡೋಣ. ಅಲ್ಲಿವರೆಗೆ ನಮ್ಮ ಈ ಸಂಜೀವಿನಿ ಕೋಚಿಂಗ್ ಸೆಂಟರ್ ಎಮ್ಕನ್ಮಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಂಜೀವಿನಿ ಕ್ಲಾಸಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನ ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು, ಜೈ ಹಿಂದ್.